नवनीतमस्तु मा विद्विषावहै। ॐ शान्ति शान्ति शान्तिः। ಶ್ರೀಕೃಷ್ಣ ಸರ್ವೋನಿಂದ ಸೇವೆಯಾಗಲಿ ಸ್ವಾಮಿ. ಎಲ್ಲ ಆಧ್ಯಾತ್ಮ ಬಂಧುಗಳಿಗೂ ನಮಸ್ಕಾರ ಮತ್ತು ಶ್ರೀ ಚಿಕ್ಕಲಿಂಗೇಶ್ವರ ಸ್ವಾಮಿ ದೇವಸ್ಥಾನದ ಜ್ಞಾನಯಜ್ಞ ಶಾಲೆಗೆ ಸ್ವಾಗತ. ಧ್ವನಿ ಗುರುದೇವದಾಗಿರಲಿ, ವಿಚಾರ ಪರಮಾತ್ಮನದಾಗಿರಲಿ, ಹಾಗೂ ಇದು ನನ್ನದಲ್ಲದ ಕರ್ಮವಾಗಲಿ. ಕಠೋಪನಿಷತ್. ಮೊದಲಿಗೆ ಪ್ರಾರ್ಥನೆ. ಓಂ ನಮೋ ಭಗವತೆ ವೈವಸ್ವತಾಯ ಮೃತ್ಯವೆ ಬ್ರಹ್ಮವಿದ್ಯಾಚಾರ್ಯಾಯ ನಚಿಕೇತಸೇ ಚ. ಯಮಧರ್ಮರಾಜ ನಚಿಕೇತನಿಗೆ ಹೇಳ್ತಾನೆ, ಈಗ ನೀನು ನಿನ್ನ ಎರಡನೆಯ ವರವನ್ನು ಕೇಳ್ಕೋ. ಮೊದಲನೆಯ ವರದಲ್ಲಿ ನೀ ಏನೇನು ಕೇಳ್ಕೊಂಡಿದೀಯ ಅವೆಲ್ಲವನ್ನು ನಾನು ನಿನಗೆ ಕೊಟ್ಟಾಗಿದೆ. ಈಗ ಯು ಗೋ ಫಾರ್ ದಿ ಸೆಕೆಂಡ್. ನಿನ್ನ ಎರಡನೆಯ ವರವನ್ನು ನೀನು ಕೇಳ್ಕೊ ಅಂತಂದಾಗ ನಚಿಕೇತ ಹೇಳ್ತಾನೆ, ಹೇ ಯಮರಾಜ, ದಿಸ್ ಅಗ್ನಿವಿದ್ಯಂ ತ್ವಂ ಅಧ್ಯೇಷಿ. ಸ್ವರ್ಗವನ್ನು ಹೋಗಿ ಸೇರಬೇಕು ಅಂತಂದರೆ ಅದಕ್ಕೆ ಬೇಕಾಗಿರುವಂತಹ ಒಂದು ಮಾರ್ಗ ಅಥವಾ ಉಪಾಯ, ಅದನ್ನು ಅಗ್ನಿವಿದ್ಯೆ ಅಂತ ಹೇಳ್ತಾರೆ. ಆ ಅಗ್ನಿವಿದ್ಯೆಯ ಬಗ್ಗೆ ಜ್ಞಾನ ನಿನಗೆ ಚೆನ್ನಾಗಿ ಗೊತ್ತಿದೆ ಅನ್ನುವಂತಹದ್ದು ನನಗೆ ಗೊತ್ತು. ಆದ್ದರಿಂದ ನಾನೀಗ ಈ ಒಂದು ಅಗ್ನಿವಿದ್ಯೆಯನ್ನು ಕಲಿಬೇಕು ಅಂತ ಆಸಕ್ತನಾಗಿದ್ದೀನಿ. ಹೇ ಯಮರಾಜ, ದಯಮಾಡಿ ನನಗೆ ನೀನು ಈ ಅಗ್ನಿವಿದ್ಯೆಯನ್ನು ಕಲಿಸಿಕೊಡು. ಸೊ ಇದನ್ನು ಕಲಿತು ಅನುಸರಿಸಿ ಸ್ವರ್ಗಕ್ಕೆ ಹೋಗುವ ಮಾರ್ಗ ಯಾವುದು ಅನ್ನುವಂತಹದನ್ನು ನಾನು ತಿಳ್ಕೊತೀನಿ. ಸೊ ನೌ ಯು ಆರ್ ಮೈ ಟೀಚರ್, ಐ ಆಮ್ ಯುವರ್ ಡಿಸೈಪಲ್. ನಾನು ಕಲ್ತ್ಕೊಳ್ಳೋದಕ್ಕೆ ರೆಡಿಯಾಗಿದ್ದೀನಿ, ಸಿದ್ಧನಾಗಿ ಇಲ್ಲಿಗೆ ಬಂದಿದ್ದೀನಿ ಅಂತ ಹೇಳ್ತಾನೆ. ಇಲ್ಲಿ ಎರಡನೆಯ ವರದಲ್ಲಿ ನಚಿಕೇತ ಕೇಳ್ತಾ ಇರುವಂತಹದ್ದು ಅಗ್ನಿವಿದ್ಯೆಯನ್ನ ಕುರಿತು ಜ್ಞಾನ ಹಾಗೂ ಕರ್ಮದ ಆಚರಣೆಯನ್ನ. ಮುಖ್ಯವಾಗಿ ಸ್ವರ್ಗ ಅಂತ ಹೇಳಿದಾಗ ಬರುವಂತಹ ಅನೇಕ ಪ್ರಶ್ನೆಗಳು. ಆದ್ದರಿಂದ ಮುಂದುವರಿಯುವ ಮುಂಚೆ ಕೆಲವು ಸೂಕ್ಷ್ಮ ವಿಚಾರಗಳನ್ನು ನಾವು ಈ ಸಂದರ್ಭದಲ್ಲಿ ತಿಳ್ಕೋಬೇಕಾಗುತ್ತೆ. ಸ್ವರ್ಗದ ಬಗ್ಗೆ ವಿವರಣೆಯನ್ನು ಕೊಟ್ಟಿದ್ದಾನೆ ನಚಿಕೇತ. ಇವೆಲ್ಲವನ್ನ ನಾನು ಬಲ್ಲವರಿಂದ ತಿಳ್ಕೊಂಡಿದ್ದೀನಿ ಅಂತ ಹೇಳ್ತಾನೆ. ಮತ್ತು ಈ ವರವನ್ನ ಕೇಳುವ ಹಿಂದೆ ಇರುವಂತಹ ಉದ್ದೇಶವನ್ನ ಕೂಡ ಯಮಧರ್ಮರಾಜನಿಗೆ ನಚಿಕೇತ ಹೇಳ್ತಾನೆ. ಸಾಮಾನ್ಯ ಮನುಷ್ಯನಿಗೆ ಸ್ವರ್ಗದ ಬಗ್ಗೆ ಆಸಕ್ತಿ ಇರುತ್ತೆ ಅಂತ ಹೇಳಿರುವಂತಹ ಹಿಂದೆ ನನ್ನಂತೆಯೇ ಅವರುಗಳು ಕೂಡ, ಸಾಮಾನ್ಯ ಮನುಷ್ಯರುಗಳು ಕೂಡ ಲೋಕದಲ್ಲಿ ಸ್ವರ್ಗದ ಬಗ್ಗೆ ಕೆಲವು ವಿಚಾರಗಳನ್ನು ಅಲ್ಲಲ್ಲಿ ಕೇಳಿ ತಿಳ್ಕೊಂಡಿರ್ತಾರೆ. ನನಗೆ ಹೇಗೆ ಸ್ವರ್ಗ ಅನ್ನುವಂತಹದ್ದು ಒಂದು ಆಕರ್ಷಣೆಯಾಗಿ ಕಂಡು ಬಂದಿತು, ಅದೇ ರೀತಿ ಲೋಕದ ಜನಗಳಿಗೂ ಕೂಡ ಈ ಸ್ವರ್ಗ ಅನ್ನುವಂತಹದ್ದು ಅವರಲ್ಲಿ ಆಸಕ್ತಿಯನ್ನು ಹುಟ್ಟು ಹಾಕಿರೋದರಲ್ಲಿ ಸಂಶಯವಿಲ್ಲ. ಆದ್ದರಿಂದ ಹೆಚ್ಚು ಕಡಿಮೆ ಜಗತ್ತಿನಲ್ಲಿ ಎಲ್ಲರಿಗೂ ಒಂದು ರೀತಿಯ ಆಸೆ ಇದ್ದೇ ಇರುತ್ತೆ. ಸ್ವರ್ಗವನ್ನು ಹೋಗಿ ತಲುಪಬೇಕು, ಎಷ್ಟು ಸಾಧ್ಯವೋ ಅಷ್ಟು ಸ್ವರ್ಗದ ಸುಖವನ್ನು ನಾವು ಕೂಡ ಅನುಭವಿಸಬೇಕು ಅನ್ನುವಂತಹ ಅಭಿಲಾಷೆ ಪ್ರತಿಯೊಬ್ಬರಲ್ಲೂ ಇರುತ್ತೆ. ಆದರೆ ಆಸೆ ಇದ್ದ ಮಾತ್ರಕ್ಕೆ ಯಾರಿಗೂ ಕೂಡ ಸ್ವರ್ಗವನ್ನು ಹೋಗಿ ತಲುಪೋದು ಹೇಗೆ ಎನ್ನುವಂತಹ
ಜ್ಞಾನ ಮತ್ತು ಮಾರ್ಗ ಯಾರಿಗೂ ಗೊತ್ತಿಲ್ಲ. ಆದರೆ ಗೊತ್ತಿರುವಂತಹ ವಿಚಾರ ಏನು ಅಂತಂದರೆ ಸ್ವರ್ಗದಲ್ಲಿ ಸದಾಕಾಲ ಸುಖ ಇರುತ್ತೆ, ಇಷ್ಟು ಜ್ಞಾನವನ್ನು ತಿಳ್ಕೊಂಡಿದ್ದಾರೆ. ಆದರೆ ಹೇಗೆ ಹೋಗಿ ತಲುಪಬೇಕು ಅನ್ನುವಂತಹದ್ದು ಯಾರಿಗೂ ಗೊತ್ತಿಲ್ಲ. ಆದರೂ ಕೂಡ ಸ್ವರ್ಗ ಅಂತ ಹೇಳಿದಾಗ ಸ್ವರ್ಗವನ್ನು ಹೋಗಿ ತಲುಪಬೇಕು ಅಂತಂದರೆ ಅದಕ್ಕೆ ನಾನು ಏನು ಬೇಕಾದರೂ ಮಾಡೋದಕ್ಕೆ ಸಿದ್ಧ ಅಂತ ಪ್ರತಿಯೊಬ್ಬರು ತಮ್ಮ ತಮ್ಮಲ್ಲಿಯೇ ಆಸೆಯನ್ನು ವ್ಯಕ್ತಪಡಿಸಿರ್ತಾರೆ. ನಚಿಕೇತನ ತಂದೆ ವಾಜಶ್ರವಸ್ಸು ಕೂಡ ಸ್ವರ್ಗದ ಬಯಕೆಯಿಂದ ಬಹಳ ದೊಡ್ಡ ಯಾಗವನ್ನೇ ಮಾಡಿದ್ದಾನೆ, ತನ್ನ ಸರ್ವಸ್ವವನ್ನು ದಾನ ಮಾಡಿದ್ದಾನೆ. ಅದೇ ರೀತಿ ಸಾಮಾನ್ಯ ಮನುಷ್ಯರಿಗೂ ಕೂಡ ಸ್ವರ್ಗದ ಬಯಕೆ ಇರುತ್ತೆ. ಆದ್ದರಿಂದ ಸ್ವರ್ಗವನ್ನು ಹಂಬಲಿಸುವಂತಹದ್ದು ತಪ್ಪೇನಿಲ್ಲ. ಅದಕ್ಕಾಗಿ ತಮ್ಮಲ್ಲಿರುವಂತಹ ಎಲ್ಲವನ್ನ ದಾರಿ ಎರೆಯೋದಕ್ಕೆ ಸಿದ್ಧರಾಗಿದ್ದಾರೆ ಅವರು. ತಮ್ಮಲ್ಲಿರುವಂತಹ ಹೆಚ್ಚು ಪುಣ್ಯಗಳನ್ನು ಆಧ್ಯಾತ್ಮ ಮಾರ್ಗದಿಂದ ಸಂಪಾದನೆ ಮಾಡಿರ್ತಾರಲ್ಲ, ಅಂತಹ ಪುಣ್ಯವನ್ನು ಕೂಡ ಸ್ವರ್ಗಕ್ಕಾಗಿ ದಾರಿ ಎರೆಯಲು ಅವರೆಲ್ಲ ಸಿದ್ಧರಾಗಿದ್ದಾರೆ. ಸ್ವರ್ಗ ಅಂತಂದರೆ ಅಷ್ಟೊಂದು ಆಕರ್ಷಣೀಯವಾಗಿದೆ. ಹೇ ಯಮರಾಜ, ಲೋಕದಲ್ಲಿ ಇಂತಹ ಜನರ ಅಭಿಲಾಷೆಯನ್ನ ಪೂರೈಸುವ ಕಾರಣದಿಂದ ಅಗ್ನಿವಿದ್ಯೆಯನ್ನು ನಾನು ನಿನ್ನಿಂದ ಕಲಿಬೇಕು ಅಂತ ಆಸೆ ಪಟ್ಟಿದ್ದೀನಿ. ನಾನು ಹೋಗಿ ಸ್ವರ್ಗವನ್ನು ಸೇರ್ತೀನಿ ಅಂತ ಇಲ್ಲಿ ಹೇಳ್ತಾ ಇಲ್ಲ. ಲೋಕದ ಜನರಿಗೆ ಅವರ ಅಭಿಲಾಷೆ ಪೂರೈಸ್ತೀನಿ ಅಂತ ಹೇಳಿ ಅವರಿಗಾಗಿ ಸ್ವರ್ಗವನ್ನು ಹೋಗಿ ತಲುಪುವ ಮಾರ್ಗ ಯಾವುದು ಅನ್ನುವಂತಹ ವಿದ್ಯೆಯನ್ನು ನಿನ್ನಿಂದ ಕಲಿತು ನಾನು ಅವರುಗಳಿಗೆ ತಿಳಿಸ್ಕೊಡ್ತೀನಿ. ನನಗೆ ಸ್ವರ್ಗ ಬೇಕು ಅಂತ ನಾನು ಕೇಳ್ತಾ ಇಲ್ಲ. ಅದರಿಂದ ನಚಿಕೇತ ಇಲ್ಲಿ ಈ ಲೋಕದಲ್ಲಿ ಯಾವ ಒಂದು ಕರ್ಮವನ್ನ ಮಾಡಿದರೆ ಅದರ ಫಲವಾಗಿ ಮನುಷ್ಯನಿಗೆ ಅಮೃತ ಲೋಕ ಅಂತಂದ್ರೆ ಸ್ವರ್ಗಲೋಕ ಅನ್ನುವಂತಹದ್ದು ಸಿಗತ್ತೆ, ಅಂತಹ ಒಂದು ಜ್ಞಾನವನ್ನ ನನಗೆ ನೀನು ಹೇಳಿಕೊಡುವಂತ ಯಮರಾಜನಲ್ಲಿ ಕೇಳ್ಕೊತಾ ಇದ್ದಾನೆ. ಸೊ ಇಲ್ಲಿ ನಚಿಕೇತ ಕೇಳ್ತಾ ಇರುವಂತಹದ್ದು ಸಾಮಾನ್ಯ ಜನರ ಅಭಿಲಾಷೆಯನ್ನ ಪೂರೈಸುವ ಕಾರಣದಿಂದ ಅಂತ ಹೇಳಿರೋದ್ರಿಂದ ನಚಿಕೇತನ ಸ್ಟೇಟ್ಮೆಂಟ್ನ ಗಮನಿಸಿದರೆ ನಚಿಕೇತನಿಗೆ ಸ್ವರ್ಗದ ಬಗ್ಗೆ ಆಸಕ್ತಿ ಇಲ್ಲ. ಬೇರೆಯವರ ಸಲುವಾಗಿ ಅವರ ಸಂತೋಷಕ್ಕಾಗಿ ಈ ವಿದ್ಯೆಯನ್ನ ಯಮರಾಜನಿಂದ ಕಲಿಬೇಕು ಅಂತ ಹೇಳಿ ತೀರ್ಮಾನಿಸಿ ತನಗೆ ಸಿಕ್ಕಂತಹ ಅವಕಾಶ ಅಂತಂದ್ರೆ ಎರಡನೆಯ ವರವನ್ನ ನಿನಗೆ ಏನು ಬೇಕೋ ಅದನ್ನು ನೀನು ಕೇಳ್ಕೊ ಅಂತ ಹೇಳಿದ್ರು ಕೂಡ ಸ್ವಾರ್ಥದ ಬಯಕೆಯನ್ನ ಬದಿಗೊತ್ತಿ ಲೋಕದ ಜನಗಳ ಅಭಿಲಾಷೆಗಾಗಿ ಅವರ ಪರವಾಗಿ ಯಮರಾಜನಲ್ಲಿ ತನ್ನ ಎರಡನೆಯ ವರವನ್ನು ಕೇಳ್ಕೊತಾ ಇದ್ದಾನೆ. ಅಗ್ನಿವಿದ್ಯೆಯ ಬಗ್ಗೆ ಪ್ರಸ್ತಾಪವನ್ನು ಮಾಡಿದನು. ಮತ್ತು ಇಲ್ಲಿ ಮತ್ತೂ ಒಂದು ವಿಷಯ ಇದೆ. ಅಮೃತತ್ವವನ್ನ ಪಡ್ಕೋಬೇಕು ಅನ್ನುವಂತಹದ್ದು ಬಹಳ ಸಾಮಾನ್ಯವಾದ ಗೌಣವಾದ ಅರ್ಥವನ್ನು ಕೊಡುತ್ತದೆ. ನಮ್ಮ ಶಾಸ್ತ್ರ, ವೇದಾಂತ ಹಾಗೂ ಅನುಭವಿಗಳು ಅವರೆಲ್ಲ ಬಹಳ ಸ್ಪಷ್ಟವಾಗಿ ಹೇಳ್ತಾರೆ, ನೀನು ಮಾಡುವಂತಹ ಯಾವುದೇ ಒಂದು ಕರ್ಮದಿಂದ, ಕರ್ಮ ಅಂತಂದಾಗ ಅದಕ್ಕೆ ಒಂದು ಫಲ ಅನ್ನುವಂತಹದ್ದು ಇದ್ದೇ ಇರುತ್ತೆ. ಅದರಿಂದ ಲೋಕದಲ್ಲಿ ನೀನು ಮಾಡುವಂತಹ ಯಾವುದೇ ರೀತಿಯ ಕರ್ಮವಾಗಿದ್ರೂ ಕೂಡ ಆ ಕರ್ಮದಿಂದ ಬರುವಂತಹ ಫಲ ಅದು ಪಾಪದ ಫಲ ಆಗಿರಬಹುದು, ಪುಣ್ಯದ ಫಲ ಆಗಿರಬಹುದು, ಯಾವ ರೀತಿಯ ಫಲವೇ ಅದು ಆಗಿದ್ರೂ ಕೂಡ ಆ ಫಲದಿಂದ ಸಿಗುವಂತಹ ಯಾವುದೇ ಒಂದು ಸ್ಥಾನ ಆದರೂ ಕೂಡ ಅದು ಶಾಶ್ವತ ಅಲ್ಲ. ದಟ್ ಮೀನ್ಸ್ ಕರ್ಮವನ್ನು ಮಾಡಿ ಫಲವನ್ನು ಸಂಪಾದನೆ ಮಾಡಬೇಕು ಅಂತಂದಾಗ ಅಲ್ಲಿ ಸ್ವಾರ್ಥದ ಬಯಕೆ ಇದೆ ಎನ್ನುವಂತಹದ್ದು ಅರ್ಥ ಆಗುತ್ತೆ. ಕರ್ಮ ಯೋಗವಾಗಿ ಬದಲಾಗಬೇಕು ಅಂತಂದರೆ ಮಾಡುವಂತಹ ಕರ್ಮ ಕರ್ತವ್ಯವಾಗಬೇಕು, ಧರ್ಮವಾಗಬೇಕು. ಯೋಗದಲ್ಲಿ, ಗೀತೆಯಲ್ಲಿ ಕರ್ಮಯೋಗದಲ್ಲಿ ಭಗವಂತ ಹೇಳ್ತಾನೆ,
ಆದರೆ ಇಲ್ಲಿ ಯಾವುದೋ ಒಂದು ಆಸಕ್ತಿಯನ್ನು ಬಯಕೆಯನ್ನು ಮನಸ್ಸಿನಲ್ಲಿ ಇಟ್ಟುಕೊಂಡು ಅದರ ಸಲುವಾಗಿ ಮಾಡುವಂತಹ ಕರ್ಮ ಹಾಗೂ ಆ ಕರ್ಮಕ್ಕೆ ಸಿಗುವಂತಹ ಫಲ, ಆ ಫಲ ಯಾವುದೇ ಆಗಿದ್ರೂ ಕೂಡ, ಪುಣ್ಯವೋ ಪಾಪವೋ ಅದೇನೇ ಆಗಿದ್ರೂ ಅದು ಕೂಡ ಶಾಶ್ವತವಲ್ಲ. ಪಾಪಕರ್ಮದಿಂದ ಮಾಡಿದಂತಹ ಪಾಪದ ಫಲ ಕೂಡ ಆ ಕರ್ಮವನ್ನು ಎಷ್ಟು ಅನುಭವಿಸಬೇಕೋ ಅಷ್ಟು ನಮ್ಮ ಹತ್ರ ಇರುತ್ತೆ, ನಂತರ ಅದು ಕೂಡ ಹೊರಹೋಗುತ್ತೆ. ಅದೇ ರೀತಿ ಪುಣ್ಯದ ಕರ್ಮಗಳನ್ನು ಮಾಡಿ ಪುಣ್ಯವನ್ನು ಸಂಪಾದನೆ ಮಾಡಿದಾಗ ಆ ಪುಣ್ಯ ಅನ್ನುವಂತಹದ್ದು ಕೂಡ ನಾವು ಎಷ್ಟು ಅನುಭವಿಸೋದಕ್ಕೆ ಸಾಧ್ಯವೋ ಅಷ್ಟು ಅನುಭವಿಸಿದ ನಂತರ ಅದು ಕೂಡ ಕರಗಿ ಹೋಗುತ್ತೆ. ಆದ್ದರಿಂದ ಕರ್ಮದಿಂದ ಸಂಪಾದಿಸಿದಂತಹ ಯಾವುದೇ ಫಲ ಶಾಶ್ವತವಲ್ಲ. ಈ ಒಂದು ಸತ್ಯ ನಚಿಕೇತನಿಗೆ ಗೊತ್ತಾಗಿದೆ. ಆದ್ದರಿಂದ ಅಗ್ನಿವಿದ್ಯೆ ಅಂತ ಹೇಳಿ ಅಗ್ನಿವಿದ್ಯೆಯ ಜ್ಞಾನ ಹಾಗೂ ಕರ್ಮವನ್ನು ಕಲಿತು ಆ ಮೂಲಕ ಸಾಕಷ್ಟು ಪುಣ್ಯಗಳನ್ನೇ ಸಂಪಾದನೆ ಮಾಡಿ ಸ್ವರ್ಗವನ್ನೇ ಪಡ್ಕೊಂಡ್ರೂ ಕೂಡ ಸಂಪಾದನೆ ಮಾಡಿಕೊಂಡಂತಹ ಪುಣ್ಯದ ಗಂಟು ಕರಗಿದ ಕೂಡಲೇ ಸ್ವರ್ಗದಲ್ಲಿದ್ದರೂ ಕೂಡ ಆ ವ್ಯಕ್ತಿ ಮರ್ತ್ಯಲೋಕಕ್ಕೆ ಹಿಂತಿರುಗಲೇಬೇಕು. He will not be allowed to stay in ಸ್ವರ್ಗ forever. ಹಾಗಾದರೆ ಕರ್ಮವನ್ನು ಯಾಕೆ ಮಾಡಬೇಕು ಅನ್ನುವಂತಹ ಪ್ರಶ್ನೆ ಬರುತ್ತೆ. ಕರ್ಮವನ್ನು ಮಾಡೋದ್ರಿಂದ ಇರುವಂತಹ ಒಂದೇ ಒಂದು ಬೆನಿಫಿಟ್ ಅಂತಂದ್ರೆ ಚಿತ್ತಶುದ್ಧಿ. ಭಗವಾನ್ ರಮಣ ಮಹರ್ಷಿಗಳು ಉಪದೇಶ ಸಾರದಲ್ಲಿ ಅದನ್ನೇ ಹೇಳ್ತಾರೆ. ಕರ್ಮವನ್ನು ಯಾಕೆ ಮಾಡಬೇಕು, ಕರ್ಮವನ್ನು ಮಾಡೋದ್ರಿಂದ ಏನು ಸಿಗತ್ತೆ ಅಂತಂದ್ರೆ ಕೇವಲ ಚಿತ್ತಶುದ್ಧಿ. ಚಿತ್ತಶುದ್ಧಿ ಆದರೆ ಏನು ಉಪಯೋಗ? ಪತಾಂಜಲಿ ಅದನ್ನೇ ಯೋಗ ಸೂತ್ರದಲ್ಲಿ ಹೇಳ್ತಾನೆ. ಚಿತ್ತದಲ್ಲಿರುವಂತಹ ಎಲ್ಲ ಕಲ್ಮಶಗಳು, ಚಿತ್ತದಲ್ಲಿರುವಂತಹ ಎಲ್ಲ ವೃತ್ತಿಗಳು ಕೂಡ ನಾಶವಾದಾಗ ಕೈವಲ್ಯ ಪ್ರಾಪ್ತಿಯಾಗತ್ತೆ ಅಂತ ಹೇಳ್ತಾನೆ ಪತಾಂಜಲಿ. ಸೊ ಅದರಿಂದ ಕರ್ಮವನ್ನು ಯಾಕೆ ಮಾಡಬೇಕು ಅಂತಂದ್ರೆ ಇಟ್ ಈಸ್ ಓನ್ಲಿ ದಟ್ ಅವರ್ ಚಿತ್ತ, ದಟ್ ಅವರ್ ಮೈಂಡ್, ನಮ್ಮ ಮನಸ್ಸು ಪರಿಶುದ್ಧವಾಗಿಟ್ಟುಕೊಳ್ಳುವಂತಹ ಕಾರಣದಿಂದ ನಾವು ಕರ್ಮವನ್ನು ಮಾಡ್ತೀವಿ. ಕರ್ಮದಿಂದ ಸಿಗುವಂತಹ ಒಂದೇ ಒಂದು ಬೆನಿಫಿಟ್ ಅಂತಂದ್ರೆ ಚಿತ್ತದಲ್ಲಿರುವಂತಹ ಸರ್ವ ವೃತ್ತಿಯನ್ನು ನಿರೋಧ ಮಾಡೋದಕ್ಕೋಸ್ಕರವಾಗಿ ಕರ್ಮವನ್ನು ನಾವು ಮಾಡಬೇಕು. ಸೊ ಒನ್ಸ್ ದಿ ಮನಸ್ಸು ಈಸ್ ಪ್ಯೂರ್ ಆರ್ ದ ಚಿತ್ತ ಈಸ್ ಪ್ಯೂರಿಫೈಡ್ ಅಂತಂದಾಗ ದ ಮೈಂಡ್ ಈಸ್ ರೆಡಿ ಟು ಕ್ಯಾಪ್ಚರ್ ದಿ ಆತ್ಮಜ್ಞಾನ. ಸೊ ಉಪನಿಷತ್ತುಗಳು ಕೂಡ ಅದನ್ನ ಹೇಳುತ್ತೆ. ಉಪನಿಷತ್ತು ಏನು ಹೇಳುತ್ತೆ? ಜ್ಞಾನ ಏವ, ಕೈವಲ್ಯಕ್ಕೆ ಜ್ಞಾನ ಏವ, ಕೇವಲ ಜ್ಞಾನದಿಂದ ಮಾತ್ರ ನೀನು ಕೈವಲ್ಯವನ್ನು ಹೊಂದಬಹುದು. ಮುಕ್ತಿ, ಮೋಕ್ಷ, ಬಿಡುಗಡೆ, ನೀ ಏನೆಲ್ಲ ಹೆಸರುಗಳನ್ನು ಅದನ್ನು ಕರಿಬಹುದು. ನಿನಗೆ ಬಂಧನದ ಅನುಭವ ಬೇಡ, ನಾನು ಮುಕ್ತನಾಗಿದ್ದೀನಿ ಅನ್ನುವಂತಹದ್ದು ನಿನಗೆ ಗೊತ್ತಾಗಬೇಕು ಅಂತಂದ್ರೆ ಇಟ್ ಈಸ್ ಓನ್ಲಿ ಥ್ರೂ ರಿಯಲೈಸೇಷನ್. ಜ್ಞಾನ ಏವ. ಸೊ ಜ್ಞಾನ ಮಾತ್ರ ಅಮೃತತ್ವವನ್ನು ದೊರಕಿಸಿಕೊಡೋದಕ್ಕೆ ಸಾಧ್ಯ. ಆದ್ದರಿಂದ ಕರ್ಮವನ್ನು ಮಾಡಿ ಅಗ್ನಿವಿದ್ಯೆಯಿಂದ ಕರ್ಮದ ಆಚರಣೆ ಅಥವಾ ಯಾಗದ ಆಚರಣೆಯನ್ನು ಮಾಡಿ ಸ್ವರ್ಗವನ್ನು ಹೋಗಿ ಸೇರಿದರೂ ಕೂಡ ಮತ್ತೆ ಹಿಂತಿರುಗಿ ಬರುವಂತಹ ವಿಚಾರದಲ್ಲಿ ಅನುಮಾನವೇ ಇಲ್ಲ. ಇಂತಹ ಒಂದು ಪರಮ ಸತ್ಯ ನಚಿಕೇತನಿಗೆ ಗೊತ್ತು. ನಚಿಕೇತನಿಗೆ ಈ ಸತ್ಯ ಹೇಗೆ ಗೊತ್ತು ಅಂತಂದ್ರೆ ತನ್ನ ಮುಂದಿನ 3ನೇ ವರದಲ್ಲಿ ಇದರ ಬಗ್ಗೆ ಮಾತನಾಡ್ತಾನೆ. ಅದರಿಂದ ನಚಿಕೇತನಿಗೆ ಸ್ವರ್ಗವನ್ನು ಹೋಗಿ ಸೇರಬೇಕು ಅನ್ನುವಂತಹ ಅಪೇಕ್ಷೆ ಇಲ್ಲ. ಸಾಮಾನ್ಯ ಜನಗಳ ಅಭಿಲಾಷೆ ಆ ರೀತಿ ಇದ್ದು ಸ್ವರ್ಗಕ್ಕಾಗಿ, ಪುಣ್ಯದ ಸಂಪಾದನೆಗಾಗಿ ಅವರು ಹಾತೊರಿತಾ ಇದ್ದಾರಲ್ಲ, ಅವರ ಮನಸ್ಸಿಗೆ ಸ್ವಲ್ಪ ಶಾಂತಿ ಸಿಗಲಿ ಅಂತ ಹೇಳಿ ಅವರ ಸಲುವಾಗಿ ಯಮಧರ್ಮರಾಜನಲ್ಲಿ ಅಗ್ನಿವಿದ್ಯೆಯನ್ನು ನನಗೆ ಕಲಿಸಿಕೊಡು ಅಂತ ಕೇಳ್ತಾ ಇದ್ದಾನೆ.
ಅವ್ರ ತಂದೆಗೆ ಮಾಡಿದ್ಯಾಗ ಸ್ವರ್ಗ ಸಿಗ್ತಾ ಇರ್ಲಿಲ್ವಾ? ಅದು ಯಾರಿಗೆ ಅವ್ರ ತಂದೆಗೆ ಆ ವಿಚಾರ ಬಂದಿಲ್ಲ. ಸ್ವರ್ಗ ಏನು ಅನ್ನೋದು ಮುಂದೆ ಇದೆ ವಿಚಾರ. ಅಲ್ಲ, ಸ್ವರ್ಗಾಪೇಕ್ಷೆಗಾಗಿ ಅಗ್ನಿವಿದ್ಯೆನೇ ಯಾಕೆ ಕಲಿಬೇಕು? ಅವ್ರ ಅಪ್ಪನೇ ಯಾಗ ಮಾಡಿದ್ರೆ ಅದಕ್ಕೆ ಸ್ವರ್ಗ ಅಂತಂದ್ರೆ ಏನು ಡಿಸ್ಕ್ರಿಪ್ಷನ್ ಕೂಡ ಮುಂದೆ ಇದೆ. ಅದಕ್ಕೆ ಪ್ರಶ್ನೆಗಳು ನಿಮ್ಮಲ್ಲೇ ಇಟ್ಕೊಳ್ಳಿ, ಮ್ಯಾಕ್ಸಿಮಮ್ ಪ್ರಶ್ನೆಗಳು ನಿಮ್ಮಲ್ಲೇ ಇಟ್ಕೊಳ್ಳಿ. ಚಿಂತನೆಗೆ ತುಂಬ ಸ್ಕೋಪ್ ಇದೆ ಇದು. ಸೊ ಇಲ್ಲಿ ಸಾಮಾನ್ಯ ಜನಗಳ ಎಲ್ಲರ ಅಭಿಲಾಷೆ ಒಂದೇ, ಎಷ್ಟು ಸಾಧ್ಯವೋ ಅಷ್ಟು ಹೋಗಿ ಸ್ವರ್ಗ ಸುಖವನ್ನು ಯಾಕೆ ನಾನು ಅನುಭವಿಸಬಾರದು? ಯಾಕೆಂದ್ರೆ ನಾನೊಬ್ಬ ಸಾಮಾನ್ಯ ಮನುಷ್ಯ, ನನಗೆ ಬೇರೆ ಏನೂ ಗೊತ್ತಿಲ್ಲ. ನನಗೇನು ಐ ವಾಂಟ್ ಎ ಕಂಫರ್ಟ್ ಝೋನ್. ವೈ ಐ ಶುಡ್ ಸಫರ್? ವೈ ಐ ಶುಡ್ ಸಫರ್? ನನಗೆ ದುಃಖ ಬೇಡ, ಸಂಕಟ ಬೇಡ, ನೋವು ಬೇಡ ಅಂತಂದ ಮೇಲೆ ಸುಖ ಸಿಗಲಿ ಹೇಗೆ? ಯಾಕೆ ಬಿಟ್ಕೊಡ್ಲಿ ಅದನ್ನ? ಇಂತಹ ಆಸೆ ಸರ್ವೇ ಸಾಮಾನ್ಯವಾಗಿ ಎಲ್ಲರಲ್ಲೂ ಇರುತ್ತೆ. ಆದರೆ ಪರ್ಮನೆಂಟ್ ಸುಖದ ಮಾರ್ಗ ಯಾವುದು ಅನ್ನೋದು ಯಾರಿಗೂ ಗೊತ್ತಾಗ್ತಾ ಇಲ್ಲ. ಸೊ ಅಷ್ಟೊಂದು ಹಾತೊರಿತಾ ಇದ್ದಾರಲ್ಲ, ಅವ್ರಿಗೆ ಏನಾದರೂ ಒಂದು ಸ್ವಲ್ಪ ಮಾಡಬಹುದಾ ಅನ್ನುವಂತಹ ಯೋಚನೆ. ಹಾಗೂ ಮತ್ತೆ ಮುಂದೆ ಇದೆ, ಈ ಒಂದು ಅಗ್ನಿವಿದ್ಯೆಯನ್ನು ಯಾಕೆ ಕೇಳ್ಕೊತಾ ಇದ್ದೇನೆ ಅನ್ನೋದು ನೆಕ್ಸ್ಟ್ ಬರುತ್ತೆ. ಸೊ ಇಲ್ಲಿ ಆಧ್ಯಾತ್ಮದ ವಿಕಾಸ ಆಗಬೇಕು. ಯಾಕೆಂತಂದ್ರೆ ಮನುಷ್ಯ ಹುಟ್ಟಿದಾನೆ ಅಂತಂದ್ರೆ ಹುಟ್ಟಿದ ನಂತರ ಜೀವನದ ಪಯಣದಲ್ಲಿ ಕೊನೆಯ ಘಟ್ಟ ಅಂತಂದ್ರೆ ಸಾವು. ಬಟ್ ದಟ್ ಈಸ್ ನಾಟ್ ದಿ ಪರ್ಪಸ್. ಅದು ಉದ್ದೇಶವೇ ಅಲ್ಲ. ಯಾವುದೇ ವ್ಯಕ್ತಿ, ಯಾವುದೇ ಒಬ್ಬ ಜೀವಿ ಇಲ್ಲಿ ಈ ಲೋಕದಲ್ಲಿ ಅವನು ಜನ್ಮವನ್ನು ತಗೊಂಡ ಅಂತಂದಾಗ ಅವನ ಮೊದಲ ಹೆಜ್ಜೆ ಆಧ್ಯಾತ್ಮದ ವಿಕಾಸ. ಆಧ್ಯಾತ್ಮದ ವಿಕಾಸದ ಕಡೆಗೆ ಅವನು ಗಮನವನ್ನು ಕೊಡಬೇಕು. ಸೊ ಆಧ್ಯಾತ್ಮದ ವಿಕಾಸಕ್ಕಾಗಿ, ಲೋಕದ ಹಿತಕ್ಕಾಗಿ, ಸ್ವರ್ಗ ಪ್ರಾಪ್ತಿಯನ್ನು ಉಂಟು ಮಾಡುವಂತಹ ಅಗ್ನಿವಿದ್ಯೆಯನ್ನ ಜನರ ಪರವಾಗಿ ನಾನು ಕೇಳ್ಕೋತಾ ಇದ್ದೀನಿ. ಆದ್ದರಿಂದ ಅದನ್ನು ಕಲಿಸಿಕೊಡುವಂತ ಬಹಳ ವಿನಯದಿಂದ ಯಮಧರ್ಮರಾಜನಲ್ಲಿ ಪ್ರಾರ್ಥನೆಯನ್ನು ಮಾಡ್ತಾ ಇದ್ದಾನೆ. ಮತ್ತು ನಮ್ಮ ಸನಾತನ ಧರ್ಮದಲ್ಲಿ ಒಂದು ಮಾತಿದೆ, ಮೊದಲು ನೀನು ನಿನ್ನ ಹತ್ತಿರದ ಬಂಧುಗಳ ಯೋಗಕ್ಷೇಮವನ್ನು ನೀನು ನೋಡ್ಕೋಬೇಕು. ನಿನ್ನ ಅಕ್ಕ ಪಕ್ಕ, ನಿನ್ನ ಜೊತೆ ಯಾರಿದ್ದಾರೆ, ಅಣ್ಣ ತಮ್ಮ ಅಕ್ಕ ತಂಗಿ, ನಿನ್ನ ನೆಂಟರು ಇಷ್ಟರು, ನಿನ್ನ ಹತ್ತಿರದಲ್ಲಿ ಯಾರಿದ್ದಾರೆ ಅವ್ರಿಗೆಲ್ಲ ಒಂದು ಸ್ವಲ್ಪ ಒಳ್ಳೇದು ಮಾಡು. ಯಾಕೆಂತಂದ್ರೆ ಇಡೀ ಪ್ರಪಂಚಕ್ಕೆ ನೀನು ಒಳ್ಳೇದು ಮಾಡೋ ಅಷ್ಟು ಶಕ್ತಿ ನಿನಗಿಲ್ಲಪ್ಪ. ಅದು ಭಗವಂತನ ಕೆಲಸ. ಭಗವಂತನ ಕೆಲಸ ನಾನು ಮಾಡ್ತೀನಿ ಅಂತಂದ್ರೆ ಅದಾಗೋದಿಲ್ಲ. ಅದರಿಂದ ನಮ್ಮ ಧರ್ಮ ಏನು ಹೇಳ್ಕೊಡುತ್ತೆ, ಸರ್ವೇ ಜನ ಸುಖಿನೋ ಭವಂತು ಅಂತ ಹೇಳ್ಕೊಟ್ಟಿರುವ ಪ್ರಾರ್ಥನೆಯ ಹಿಂದಿನ ಉದ್ದೇಶ ಕೂಡ ನಾವು ಹೋಗಿ ಯಾರಿಗೂ ಊಟ ಹಾಕ್ತಾ ಇಲ್ಲ 100 ಜನಕ್ಕೆ ಪ್ರತಿನಿತ್ಯ. ಅಟ್ಲೀಸ್ಟ್ ಎಲ್ರಿಗೂ ಒಳ್ಳೇದಾಗಲಿ ಅಂತ ಯಾಕೆ ಪ್ರಾರ್ಥನೆ ಮಾಡಬಾರ್ದು? ಸೊ ನಮ್ಮ ಸನಾತನ ಧರ್ಮದಲ್ಲಿ ಒಂದು ಮಾತಿದೆ, ಹತ್ತಿರದ ಬಂಧುಗಳಿಗೆ ಫಸ್ಟ್ ಹಿತವನ್ನು ಉಂಟು ಮಾಡುವಂತಹ ಕೆಲಸವನ್ನು ನೀನು ಮಾಡು. ಆ ನಂತರದಲ್ಲಿ ವಿಶ್ವದ ಹಿತಕ್ಕಾಗಿ ಕೆಲವು ಕರ್ತವ್ಯಗಳನ್ನು ನೀನು ಮಾಡು. ಸೊ ಇವೆರಡರಲ್ಲೂ ಅಂತಂದ್ರೆ ಒಂದು ಹತ್ತಿರದ ಬಂಧುಗಳಿಗೆ ಹಾಗೂ ನಂತರ ವಿಶ್ವಹಿತಕ್ಕಾಗಿ ಮಾಡುವಂತಹ ಕರ್ಮ, ಇವೆರಡರಲ್ಲೂ ಸಫಲತೆಯನ್ನ ನೀನು ಕಂಡುಕೊಂಡ್ರೆ ನಂತರ ಆತ್ಮದ ಉದ್ಧಾರಕ್ಕಾಗಿ ನೀನು ಶ್ರಮಿಸಬಹುದು. ನೌ ಯು ಆರ್ ಕ್ವಾಲಿಫೈಡ್. ಸೊ ಎಕ್ಸಾಕ್ಟ್ಲಿ ಲೈಕ್ ದಿಸ್, ಇದೇ ವಿಚಾರವನ್ನ ಬಾಲಕ ನಚಿಕೇತ ಮನಸ್ಸಿನಲ್ಲಿ ಇಟ್ಕೊಂಡು ಆತ್ಮದ ಉದ್ಧಾರಕ್ಕಾಗಿ ನಾನು ಮಾಡಬೇಕಾಗಿರುವಂತಹದ್ದೇನು, ಹತ್ತಿರದ ಬಂಧುಗಳ ಹಿತವನ್ನು ಕಾಪಾಡುವಂತಹದ್ದು. ಸೊ ಹೇಗಿದ್ರು ಯಮಧರ್ಮರಾಜನ ಹತ್ರ ಬಂದಿದ್ದೀನಿ, ನಿನಗೇನು ಬೇಕೋ ಕೇಳ್ಕೊ ಅಂತ ಕೂಡ ಹೇಳಿದ್ದಾನೆ. ಲೆಟ್ ಮಿ ಯೂಸ್ ದಿಸ್. ಹತ್ತಿರದ ಬಂಧುಗಳು ಸ್ವರ್ಗದ ಅಪೇಕ್ಷೆಯನ್ನು ಹೊಂದಿದ್ದಾರೆ, ಹೋಗಿ ಸೇರಲಿ, ಸ್ವಲ್ಪ ಕಾಲವಾದರೂ ಸುಖವನ್ನು ಅವರು ಅನುಭವಿಸಲಿ. ಇದು ಒಂದು ದೃಷ್ಟಿ. ಎರಡನೇದು, ಆ ನಂತರದಲ್ಲಿ ಇಡೀ ಒಂದು ಸಮುದಾಯ, ಇಡೀ ವಿಶ್ವ ಶಾಂತಿಯಿಂದ ಇರಬೇಕು ಅಂತಂದ್ರೆ ಏನಾದರೂ ನನ್ನ ಕೈನಲ್ಲಿ ಮಾಡೋಕ್ಕೆ ಸಾಧ್ಯವಿದ್ರೆ ಅದನ್ನು ಕೂಡ ಮಾಡೋಣ ಅಂತ ಅಂದಾಗ ಯು ಆರ್ ಕ್ವಾಲಿಫೈಡ್ ಫಾರ್ ದಿ ಆತ್ಮೋದ್ಧಾರ. ಸೊ ಹೀಗೆ ಆತ್ಮದ ಉದ್ಧಾರಕ್ಕಾಗಿ ಕೆಲವು ಕರ್ತವ್ಯಗಳನ್ನು ಮಾಡಬೇಕು.
ಈ ರೀತಿಯಲ್ಲಿ ಎಕ್ಸಾಕ್ಟ್ಲಿ ಲೈಕ್ ದಿಸ್ ನಚಿಕೇತ ಮೃತ್ಯು ದೇವತೆ ಯಮಧರ್ಮರಾಜನ ಬಳಿ ಬಂದು ತನ್ನ ಎರಡನೆಯ ವರದ ಮೂಲಕ ಅಗ್ನಿವಿದ್ಯೆಯನ್ನು ಪ್ರಸ್ತಾಪ ಮಾಡ್ತಾ ಇದ್ದಾನೆ. ಪ್ರಸ್ತಾಪ ಮಾಡಿ ಆಗಿದೆ. ಯಮಧರ್ಮರಾಜ ಕೇಳ್ತಾನೆ ನಚಿಕೇತನನ್ನ, ಹೇ ನಚಿಕೇತ, ನಿನ್ನ ಅಭಿಲಾಷೆ ಅರ್ಥ ಆಯ್ತಪ್ಪ. ನೀ ಏನು ಕೇಳ್ತಾ ಇದೀಯಾ, ಯಾತಕ್ಕೆ ಕೇಳ್ತಾ ಇದೀಯಾ, ನಿನಗೆ ಏನು ಬೇಕು ಅನ್ನುವಂತಹದ್ದು ನನಗೆ ಗೊತ್ತಾಯಿತು. ಅಗ್ನಿವಿದ್ಯೆ ಬೇಕು ಅಂತ ನೀನು ಕೇಳ್ತಾ ಇದೀಯಾ. ಬಟ್ ಒಂದು ವಿಚಾರ ನೀನು ತಿಳ್ಕೋಬೇಕಪ್ಪ, ನೀನಿನ್ನೂ ಚಿಕ್ಕ ಹುಡುಗ. ಅಗ್ನಿವಿದ್ಯೆಯನ್ನ ನಾನು ಕಲ್ತ್ಕೋತೀನಿ, ನಾನು ಅದಕ್ಕೆ ಕಲಿಯೋದಕ್ಕೆ ಬಂದಿದ್ದೀನಿ ಅಂತಹ ಒಂದು ವರವನ್ನು ಕೊಡು ಅಂತ ನೀನು ಕೇಳ್ತಿದ್ಯಲ್ಲ, ನಿನಗೆ ಆ ಯೋಗ್ಯತೆ ಇದೆಯಾ? ಆರ್ ಯು ಕ್ವಾಲಿಫೈಡ್? 7-8 ವರ್ಷದ ಹುಡುಗ ನೀನು ಊರಿನ ಜನಗಳಿಗೆ ಅನುಕೂಲ ಆಗಲಿ, ಅದನ್ನು ನಾನು ಕಲ್ತ್ಕೊಂಡು ಹೋಗಿ ಅವ್ರಿಗೆ ಹೇಳ್ಕೊಡ್ತೀನಿ ಅಂತಿದ್ಯಲ್ಲ, ಆರ್ ಯು ಕ್ವಾಲಿಫೈಡ್? ನಿನಗೆ ಆ ಯೋಗ್ಯತೆ ಇದೆಯಾ? ನನಗೆ ಈ ವಿದ್ಯೆ ಗೊತ್ತು, ನಾನು ಹೇಳ್ಕೊಡೋದಕ್ಕೆ ರೆಡಿ ಇದ್ದೀನಿ, ಆದರೆ ಆರ್ ಯು ಕ್ವಾಲಿಫೈಡ್? ನಿನ್ನಲ್ಲಿ ಕಲಿಯುವಂತಹ ಆ ಒಂದು ಯೋಗ್ಯತೆ ಇದೆಯಾ ಅನ್ನುವ ಪ್ರಶ್ನೆಯನ್ನ ಯಮಧರ್ಮರಾಜ ಮಾಡ್ತಾನೆ. ನಚಿಕೇತ ಹೇಳ್ತಾನೆ, ಶ್ರದ್ಧಾದಾನಾಯ ಮಹ್ಯಂ, ಹೇ ಯಮರಾಜ, ನನಗೆ ಆ ಅರ್ಹತೆ ಇರೋದ್ರಿಂದನೇ ಈ ಪ್ರಶ್ನೆಯನ್ನು ಮಾಡಿದ್ದೀನಿ. ನನಗೆ ನಿನ್ನ ಕೆಪಾಸಿಟಿ ಗೊತ್ತು, ಮೃತ್ಯು ದೇವತೆ ಅಂತಂದ್ರೆ ಏನು ಅನ್ನೋದು ನನಗೆ ಗೊತ್ತು. ನೀನೊಬ್ಬ ದೊಡ್ಡ ಜ್ಞಾನಿ. ನಿನ್ನಲ್ಲಿ ಮತ್ತು ಅಗ್ನಿವಿದ್ಯೆಯಲ್ಲಿ ಐ ಹ್ಯಾವ್ 100% ಫೇತ್. ಶ್ರದ್ಧೆ ಇದೆ, ಭಕ್ತಿ ಇದೆ, ನಂಬಿಕೆ ಇದೆ. ಆದ್ದರಿಂದ ದಯಮಾಡಿ ನನಗೆ ಈ ವಿದ್ಯೆಯನ್ನು ಕಲಿಸ್ಕೊಡು ನೀನು ಅಂತ ಹೇಳ್ತಾನೆ. ಆಗ ಮತ್ತೆ ಯಮಧರ್ಮರಾಜ ಪ್ರಶ್ನೆ ಮಾಡ್ತಾನೆ, ನೀ ಬೇರೆ ಅನೇಕಗಳನ್ನ ಕೇಳಬಹುದಾಗಿತ್ತು, ಆದರೆ ನಿನಗೆ ಸ್ವರ್ಗವೇ ಯಾಕೆ ಬೇಕು? ನಚಿಕೇತ ಮತ್ತೆ ಹೇಳ್ತಾನೆ, ಹೇ ಯಮಧರ್ಮರಾಜ, ಈ ಹಿಂದೆ ಸ್ವರ್ಗ ಅಂತಂದ್ರೆ ಏನು ಅನ್ನುವಂತಹದನ್ನ ಬಲ್ಲವರಿಂದ ನಾನು ತಿಳ್ಕೊಂಡಿದ್ದೀನಿ ಅನ್ನೋದನ್ನ ನಿನಗೆ ಸಂಪೂರ್ಣವಾಗಿ ವಿವರಣೆಯನ್ನು ಕೊಟ್ಟಿದ್ದೀನಿ. ನಾನು ಸ್ವರ್ಗ ಯಾಕೆ ಬೇಕು ಅಂತ ನೀನು ಮತ್ತೆ ನನ್ನ ಕೇಳ್ತಿದ್ದೀಯಲ್ಲ, ಈ ಹಿಂದೆನೆ ನಾನು ನಿನಗೆ ತಿಳಿಸಿದ್ದೀನಿ. ಸ್ವರ್ಗದಲ್ಲಿ ಹಸಿವು ಬಾಯಾರಿಕೆ ಇಲ್ಲ, ಸ್ವರ್ಗದಲ್ಲಿ ರೋಗ ರುಚಿನೂ ಇಲ್ಲ, ಸ್ವರ್ಗದಲ್ಲಿ ಮುಪ್ಪು ಇಲ್ಲ. ಇದೆಲ್ಲದಕ್ಕಿಂತ ಹೆಚ್ಚಾಗಿ ಸ್ವರ್ಗದಲ್ಲಿ, ಹೇ ಮೃತ್ಯು ದೇವತೆ, ನೀನಿಲ್ಲ, ಸ್ವರ್ಗದಲ್ಲಿ ಸಾವೇ ಇಲ್ಲ, ಮರಣವಿಲ್ಲ. ಮತ್ತೆ ನೀನು ನನ್ನನ್ನು ಕೇಳ್ತಿದ್ಯಲ್ಲ ಸ್ವರ್ಗವೇ ಯಾಕೆ ಬೇಕು ಅಂತ. ಇದಕ್ಕಿಂತ ಇನ್ನೂ ಉತ್ತಮವಾದ ನಿರೀಕ್ಷೆ ನಾನು ಮಾಡಬಹುದಾ? ನಾನು ಅವರಿವರಿಂದ ಕೇಳಿ ತಿಳ್ಕೊಂಡಿದ್ದೀನಿ ಅಂತ ಹೇಳಿದ್ನಲ್ಲಪ್ಪ, ಅವರೆಲ್ಲ ಸ್ವರ್ಗವಾಸಿಗಳೆಲ್ಲ ಹೇಳ್ತಾ ಇದ್ದಾರೆ. ಸ್ವರ್ಗವಾಸಿಗಳು ಹೇಳಿದ್ದಾರೆ ಅಂತ ಬಲ್ಲವರು ನನಗೆ ಹೇಳ್ತಾ ಇದ್ದಾರೆ. ಅವ್ರು ಹೇಳ್ತಾ ಇದ್ದಾರೆ, ದಿಸ್ ಈಸ್ ಅವರ್ ಎಕ್ಸ್ಪೀರಿಯನ್ಸ್, ಅಮೃತತ್ವಂ ಭಜಂತೆ. ಸ್ವರ್ಗದಲ್ಲಿ ದರ್ ಈಸ್ ನೋ ಡೆತ್ ಅಂತ ಭಜಂತೆ ಒಂದೇ ಸಮನೆ ಹೇಳ್ತಾ ಇದ್ದಾರೆ. ಸ್ವರ್ಗದಲ್ಲಿ ಸಾವಿಲ್ಲ, ಸ್ವರ್ಗದಲ್ಲಿ ಮರಣವಿಲ್ಲ, ಸ್ವರ್ಗದಲ್ಲಿ ಇದೇನು ಅಂತಹದ್ದಾದ್ರೆ ಪರಮ ಶಾಂತಿ, ಪರಮ ಸುಖ. ಇದಕ್ಕಿಂತ ಇನ್ನೇನು ಎಕ್ಸ್ಟ್ರಾ ಬೇಕು ಯಮಧರ್ಮರಾಜ? ಅದಕ್ಕೆ ನಾನು ಸ್ವರ್ಗವನ್ನು ಅಪೇಕ್ಷೆ ಮಾಡ್ತಾ ಇದ್ದೀನಿ. ಆದ್ರಿಂದ ಏತತ್ ದ್ವಿತೀಯೇನ ವರೇಣ ವೃಣೆ, ಇದನ್ನು ನಾನು ನನ್ನ ಎರಡನೆಯ ವರದಿಂದ ಈ ಒಂದು ಅಗ್ನಿವಿದ್ಯೆಯ ಬಗ್ಗೆ ನಾನು ನಿನ್ನಿಂದ ವರವನ್ನು ಕೇಳ್ಕೊತಾ ಇದ್ದೀನಿ. ಮತ್ತು ಸ್ವರ್ಗ ಅಂತ ಹೇಳಿದಾಗ ಬಲ್ಲವರಿಂದ ನಾನು ಸ್ವರ್ಗದ ಬಗ್ಗೆ ತಿಳ್ಕೊಂಡಿದ್ದೀನಿ ಅಂತ ನಚಿಕೇತ ಹೇಳಿರುವಂತಹದ್ದು. ಸೊ ಅಕಾರ್ಡಿಂಗ್ ಟು ದಟ್ ಸ್ಟೇಟ್ಮೆಂಟ್, ದೇರ್ ಈಸ್ ನೋ ಡೆತ್ ಇನ್ ಸ್ವರ್ಗ, ಸ್ವರ್ಗದಲ್ಲಿ ಮರಣವಿಲ್ಲ. ಹೀಗೆ ಹೇಳಿದಾಗ ಇದು ಕೇವಲ ಒಂದು ಸಾಂದರ್ಭಿಕ ಮಾತು. ಆ ಕ್ಷಣದಲ್ಲಿ ಸ್ವರ್ಗ ಯಾಕೆ ಬೇಕು, ಸ್ವರ್ಗದಲ್ಲಿ ಏನಿದೆ, ವೈ ಸ್ವರ್ಗ ಈಸ್ ಗ್ರೇಟ್ ಅಂತ ಹೇಳಿದಾಗ ಓನ್ಲಿ ಟು ಗ್ಲೋರಿಫೈ ದಿ ಸ್ವರ್ಗ. ಸ್ವರ್ಗದಲ್ಲಿ ಮುಪ್ಪಿಲ್ಲ, ಸ್ವರ್ಗದಲ್ಲಿ ಹಸಿವು ಬಾಯಾರಿಕೆ ಇಲ್ಲ, ಸ್ವರ್ಗದಲ್ಲಿ ಮರಣವಿಲ್ಲ, ಇದೆಲ್ಲ ಹೇಳ್ತಾ ಇದ್ರಲ್ಲ, ಇದು ಸಾಂದರ್ಭಿಕ ಮಾತು. ಸಂಪಾದನೆ ಮಾಡಿದಂತಹ ಪುಣ್ಯದ ಗಂಟು
ಎಲ್ಲಿಯವರೆಗೆ ನಮ್ಮನ್ನು ಕಾಯ್ತಾ ಇರುತ್ತೆ ಅಂತಂದರೆ, ಎಲ್ಲಿಯವರೆಗೆ ಅದು ನಮ್ಮ ಅಕೌಂಟಲ್ಲಿ ನಾವು ಹೇಗೆ ಒಂದು FD ಅಂತ ಹೇಳಿ ನಮ್ಮ ಹೆಸರಿನಲ್ಲಿ ಡೆಪಾಸಿಟ್ ಇಟ್ಕೊಂಡಿರ್ತೀವಿ ಬ್ಯಾಂಕಲ್ಲಿ, ಆ ರೀತಿಯಲ್ಲಿ ನಮ್ಮ ಜೀವಿತದ ಕಾಲದಲ್ಲಿ ನಾವು ಎಷ್ಟು ಪುಣ್ಯವನ್ನು ಸಂಪಾದನೆ ಮಾಡಿರ್ತೀವಿ ಅಷ್ಟು ದೊಡ್ಡ ಪುಣ್ಯದ ಗಂಟು ನಮ್ಮ ಜೊತೆ ಇರೋವರೆಗೂ ನಮಗೆ ಭಯ ಇಲ್ಲ. ಸೊ ಎಲ್ಲಿವರೆಗೆ ಇಷ್ಟೊಂದು ದೊಡ್ಡ ಪುಣ್ಯದ ಗಂಟು ನನ್ನ ಹತ್ರ ಇರುತ್ತೆ ಅಲ್ಲಿವರೆಗೆ ನಾನು ಸ್ವರ್ಗದಲ್ಲಿ ಇರೋದಕ್ಕೆ ಅನುಮಾನವೇ ಇಲ್ಲ. ಅಲ್ಲಿಯವರೆಗೆ ಇಟ್ ಈಸ್ ಪಾಸಿಬಲ್ ಫಾರ್ ಮೀ ಟು ಸ್ಟೇ ಇನ್ ಸ್ವರ್ಗಲೋಕ. ಆದರೆ ಯಾವತ್ತೋ ಒಂದು ದಿವಸ ನನ್ನ ಪುಣ್ಯದ ಗಂಟು ಕರಗೋಗ್ಬೇಕಲ್ಲ, ಆಗ ದೇರ್ ಈಸ್ ನೋ ಅದರ್ ವೇ, ಒನ್ ಹ್ಯಾಸ್ ಟು ಸ್ಟೆಪ್ ಡೌನ್ ಫ್ರಮ್ ಸ್ವರ್ಗ. ಅವನು ಸ್ವರ್ಗಲೋಕದಿಂದ ಈ ಒಂದು ಮರ್ತ್ಯಲೋಕಕ್ಕೆ ಅವನು ಬರಲೇಬೇಕು. ಇದನ್ನು ಪರಮಾತ್ಮ ಗೀತೆಯಲ್ಲಿ ಕೂಡ ಶ್ರೀಕೃಷ್ಣ ಇದೇ ಮಾತನ್ನು ಹೇಳಿದ್ದಾನೆ. ಸೊ ಅನುಭವಿಗಳು ಹೇಳೋ ಪ್ರಕಾರ ದೇರ್ ಈಸ್ ನೋ ಡೆತ್ ಇನ್ ಸ್ವರ್ಗ, ಹಾಗೂ ಪುಣ್ಯ ಮುಗಿದ ನಂತರ ಮರ್ತ್ಯಲೋಕಕ್ಕೆ ಬರಲೇಬೇಕು ಅಂತಂದರೆ ಏನಿದರ ಅರ್ಥ? ಏನೋ ಒಂದು ಪುಣ್ಯವನ್ನು ಸಂಪಾದನೆ ಮಾಡಿ ಸ್ವರ್ಗಕ್ಕೆ ಹೋಗಿ ಆಗಿದೆ, ಪುಣ್ಯದ ಗಂಟು ಇರೋವರೆಗೂ ನಾನು ಸ್ವರ್ಗಲೋಕದಲ್ಲಿ ಇರ್ತೀನಿ. ಮತ್ತು ಸ್ವರ್ಗಲೋಕದ ವರ್ಣನೆಯ ಪ್ರಕಾರ ಸ್ವರ್ಗದಲ್ಲಿ ಮರಣವಿಲ್ಲ ಅಂತ ಹೇಳಿದ ಮೇಲೆ ನಾ ಎಲ್ಲಿವರೆಗೆ ಸ್ವರ್ಗದಲ್ಲಿ ಇರ್ತೀನೋ ಅಲ್ಲಿವರೆಗೆ ನನಗೆ ಮರಣ ಅನ್ನುವಂತಹದ್ದು ಇಲ್ಲ, ನನಗೆ ಸಾವು ಬರೋದಿಲ್ಲ. ಇಟ್ ಈಸ್ ಓಕೆ. ಬಟ್ ನನ್ನ ಪುಣ್ಯದ ಗಂಟು ಖಾಲಿಯಾಗೋಯಿತು, ಪೂರ್ತಿ ಮುಗೀತು. ಸ್ವರ್ಗದಲ್ಲಿ ನಾನು ಉಳ್ಕೊಳ್ಳೋ ಹಾಗೆ ಇಲ್ಲ, ಉಳ್ಕೊಂಡ್ರೆ ನಂತರ ಮರಣದ ಪ್ರಶ್ನೆ. ಸ್ವರ್ಗಲೋಕದಲ್ಲಿ ನಾನು ಉಳ್ಕೊಳ್ಳೋ ಹಾಗೆ ಇಲ್ಲ ಅಂತಂದ್ಮೇಲೆ ಸ್ವರ್ಗಲೋಕದಿಂದ ನಾನು ಮರ್ತ್ಯಲೋಕಕ್ಕೆ ಬರಲೇಬೇಕು. ಸ್ವರ್ಗಲೋಕದ ಪ್ರಯಾಣ ನಂಬರ್ 1, ಸ್ವರ್ಗಲೋಕದಿಂದ ಹಿಂತಿರುಗಿ ಮರ್ತ್ಯಲೋಕಕ್ಕೆ ಬರೋದು. ಇದರ ಅರ್ಥ ಏನು? ಹೇಗೆ ಇದನ್ನು ಅರ್ಥ ಮಾಡ್ಕೋಬಹುದು? ಸ್ವರ್ಗ ಅಂತ ಹೇಳಿದಾಗ ಅದನ್ನ ಪರಮ ಸುಖ ಅನ್ನೋದು ಒಂದು ಅರ್ಥ. ಪರಮ ಸುಖ, ಸದಾಕಾಲ ಸಂತೋಷದಿಂದ ಇರುವಂತಹದನ್ನ ಸ್ವರ್ಗ ಅಂತ ನಾವು ಅರ್ಥ ಮಾಡ್ಕೊಂಡಿದ್ದೀವಿ. ಸದಾಕಾಲ ಅಷ್ಟೊಂದು ಸುಖ ನಮಗೆ ಸಿಗಬೇಕು ಅಂತಂದ್ರೆ, ಅಷ್ಟೊಂದು ಸುಖವನ್ನು ನಾನು ಅನುಭವಿಸಬೇಕು ಅಂತಂದ್ರೆ, ಇಟ್ ಈಸ್ ಓನ್ಲಿ ಬಿಕಾಸ್ ಆಫ್ ದಿ ಹ್ಯೂಜ್ ಅಕ್ಯುಮಿಲೇಷನ್ ಆಫ್ ಪುಣ್ಯ. ನಾನು ಮಾಡಿರುವಂತಹ ಕರ್ಮಗಳ ಮೂಲಕ ಎಷ್ಟು ಹೆಚ್ಚು ಪುಣ್ಯವನ್ನು ನಾನು ಸಂಪಾದನೆ ಮಾಡಿಕೊಂಡಿದ್ದೀನಿ, ಆ ಪುಣ್ಯದ ಫಲದಿಂದ ನಾನು ನಿರಂತರವಾಗಿ ಸುಖವನ್ನು ಅನುಭವಿಸ್ತಾ ಬಂದಿದ್ದೀನಿ. ನನಗೆ ಯಾಕೆ ಸುಖ ಅಂತಂದ್ರೆ, ಇಟ್ ಈಸ್ ಬಿಕಾಸ್ ಆಫ್ ದಿ ಹ್ಯೂಜ್ ಕಲೆಕ್ಷನ್ ಆಫ್ ಪುಣ್ಯಕರ್ಮ. ಸೊ ಈ ಒಂದು ಪುಣ್ಯದ ಕಾರಣದಿಂದ ನನಗೆ ಸ್ವರ್ಗಕ್ಕೆ ಹೋಗುವಂತಹದ್ದು ಆಯಿತು. ಮತ್ತು ಸ್ವರ್ಗದಲ್ಲಿ ಮರಣದ ಭಯ ಇರಲಿಲ್ಲ. ಎಲ್ಲರೂ ಹೇಳೋ ಪ್ರಕಾರ ಅಲ್ಲಿಗೆ ಹೋದವರು ಯಾರಿಗೂ ಕೂಡ ಮರಣ ಇಲ್ಲ. ಯಾಕೆ ಅಂತಂದ್ರೆ, ಸ್ವರ್ಗಲೋಕದಲ್ಲಿ ಯಮರಾಜ ಇರೋದಿಲ್ಲ, ಮೃತ್ಯು ದೇವತೆ ಇರೋದಿಲ್ಲ. ಆದ್ರಿಂದ ಅಲ್ಲಿ ಮರಣ ಯಾರಿಗೂ ಇಲ್ಲ. ಸ್ವರ್ಗದಲ್ಲಿ ಸಾವು ಬರೋದಿಲ್ಲ. ಮನುಷ್ಯ ತಾನು ಸಂಪಾದಿಸಿದಂತಹ ಪುಣ್ಯವನ್ನ ಖರ್ಚು ಮಾಡುತ್ತಾ ಅವನ ಸುಖವನ್ನ ಅನುಭವಿಸ್ತಾ ಇದ್ದಾನೆ. ಪುಣ್ಯದ ಗಂಟು ಅಂತಂದ್ರೆ ಅದು ಒಂದು ಕಡೆ ಇರುತ್ತೆ. ಸುಖವನ್ನ ಅನುಭವಿಸ್ತಾ ಇದ್ದೀನಿ ಅಂತಂದ್ರೆ ಈ ಗಂಟಿಂದ ಸ್ವಲ್ಪ ತಗೊಂಡು ಸುಖವನ್ನ ಅನುಭವಿಸ್ತಾ ಇದ್ದೀನಿ. ಮನೆಯಲ್ಲಿ ಅಕ್ಕಿ ಮೂಟೆ ಇರುತ್ತೆ, ದಿನ ನಾವು ಹೇಗೆ ಅನ್ನ ಮಾಡ್ತಾ ಇರ್ತೀವಿ. ಯಾವತ್ತೋ ಒಂದು ದಿವಸ ಅಕ್ಕಿ ಮೂಟೆ ಖಾಲಿ ಆಗಲೇಬೇಕು. ಅದು ಪೂರ್ತಿ ಖಾಲಿ ಆಗೋದ್ಮೇಲೆ ಅನ್ನ ಮಾಡೋಕ್ಕಾಗೋದೇ ಇಲ್ಲ. ಆ ರೀತಿಯಲ್ಲಿ ಪುಣ್ಯದ ಗಂಟು ಎಲ್ಲಿವರೆಗೆ ಇರುತ್ತೆ ಅಲ್ಲಿವರೆಗೆ ನಾನು ಈ ಒಂದು ಸುಖವನ್ನ ನಿರಂತರವಾಗಿ ಕಷ್ಟ, ನೋವು, ಸಂಕಟ ಅನ್ನುವಂತಹದ್ದೇ ಇಲ್ಲದೆ ಕಂಪ್ಲೀಟ್ ಸುಖವನ್ನು ಅನುಭವಿಸ್ತಾ ಇದ್ದೀನಿ.
ಸೊ ಕಂಪ್ಲೀಟ್ ಸುಖವನ್ನು ನಾನು ಅನುಭವಿಸ್ತಾ ಇರುವಂತಹದ್ದನ್ನ ನನ್ನ ಅನುಭವ ಏನು ಹೇಳುತ್ತೆ, ಸ್ವರ್ಗ ಸುಖ. ಸೊ ಅದು ಒಂದು ಲೋಕನ ಅಥವಾ ಇಲ್ಲೇ ಅದನ್ನು ಅನುಭವಿಸ್ತಾ ಇದ್ದೀನ, ಅದು ನಮ್ಮ ಚಿಂತನೆಗೆ ಬಿಟ್ಟ ವಿಚಾರ. ಹೇಗೆ ಅಂತಂದ್ರೆ, ಸಾಕಷ್ಟು ಸಂಪಾದನೆ ಮಾಡಿ ಕೋಟ್ಯಾಂತರ ರೂಪಾಯಿ ನನ್ನ ಹತ್ರ ಇದೆ. ಅಷ್ಟೊಂದು ದುಡ್ಡನ್ನ ತಗೊಂಡು ನಾನು 7 ಸ್ಟಾರ್ ಹೋಟ್ಲಿಗೆ ಹೋಗ್ತೀನಿ. ಆ ಹೋಟ್ಲಲ್ಲಿ ಎಲ್ಲ ರೀತಿಯ ಸುಖ, ಬೆಳಗ್ಗೆ ಹೇಳ್ತಾ ಇದ್ದಾಗೆ ಬೆಡ್ ಕಾಫಿಯಿಂದ ಹಿಡಿದು ಟೈಮ್ ಟು ಟೈಮ್ ಏನೇನು ಬೇಕು ಎಲ್ಲ ರೀತಿಯ ಸುಖವನ್ನು ನನಗೆ ಆ ಹೋಟೆಲ್ ಕೊಡ್ತಾ ಇರುತ್ತೆ. ಆ ಹೋಟೆಲ್ ಹೇಗೆ ಕೊಡುತ್ತೆ ಅಂತಂದ್ರೆ, ಹೋಟೆಲ್ಗೆ ಹೋಗ್ಬೇಕಾದ್ರೆ ನಾನು ಕೋಟ್ಯಾಂತರ ರೂಪಾಯಿ ತಗೊಂಡು ಹೋಗಿರ್ತೀನಿ. ಸೊ ಇಲ್ಲಿ ನಿರಂತರವಾಗಿ ನಾನು ಸುಖವನ್ನು ಅನುಭವಿಸ್ತಾ ಇದ್ದೀನಿ. ಒಂದು ಬೆಲ್ ಹೊಡೆದ ತಕ್ಷಣ ಕಾಫಿ, ಇನ್ನೊಂದು ಬೆಲ್ ಹೊಡೆದ್ರೆ ತಿಂಡಿ, ಇನ್ನೊಂದು ಬೆಲ್ ಹೊಡೆದ್ರೆ ನಾನು ತಿಂದಿರುವಂತಹ ತಟ್ಟೆ ತಗೊಂಡು ಹೋಗೋದು. ಹೀಗೆ ನಿಂತರೆ ಸೇವೆ, ಕೂತರೆ ಸೇವೆ, ಕಷ್ಟವೇ ಗೊತ್ತಿಲ್ಲ. ಇದೆಲ್ಲ ಹೇಗೆ ನನಗೆ ಸಾಧ್ಯವಾಗ್ತಾ ಇದೆ ಅಂತಂದ್ರೆ, ನಾನು ಆ ಹೋಟೆಲ್ಗೆ ಹಣದ ಸಮೇತ ಹೋಗಿದ್ದೀನಿ. ಒಂದು ದಿವಸ ನನ್ನ ಹಣದ ಚೀಲ ಖಾಲಿ ಆಯಿತು. ಖಾಲಿಯಾದಾಗ ಬೇರೆ ದಾರಿನೇ ಇಲ್ಲ, ಅವರು ನನ್ನನ್ನು ತಳ್ಳೋದಕ್ಕೆ ಮುಂಚೆ ನಾನು ಅಲ್ಲಿಂದ ಈಚೆ ಬಂದಿರ್ತೀನಿ. ಸೊ ಪುಣ್ಯದ ಗಂಟು ಇರೋವರೆಗೆ ಸ್ವರ್ಗವನ್ನು ಅನುಭವಿಸ್ತಾ ಇರ್ತೀನಿ. ಪುಣ್ಯದ ಗಂಟು ಖಾಲಿಯಾದಾಗ ಮರ್ತ್ಯಲೋಕಕ್ಕೆ ನಾನು ವಾಪಸ್ ಬರ್ತೀನಿ ಅಂತಂದ್ರೆ, ನಾನು ಹೋಗಿದ್ನ ಮತ್ತೆ ಬರ್ತಾ ಇದ್ದೀನ ಅನ್ನುವಂತಹದ್ದು ನಮ್ಮ ಚಿಂತನೆಗೆ ಬಿಟ್ಟಂತಹ ಎರಡನೇ ವಿಚಾರ ಇದೆ. ಸೊ ಮರ್ತ್ಯಲೋಕ ಅಂತಂದ್ರೆ ಏನು? ಮರ್ತ್ಯಲೋಕ ಅಂತಂದ್ರೆ ನಾವು ಎಲ್ಲಿ ಒಂದು ಜನ್ಮ ಅಂತ ಪಡ್ಕೊಂಡಿರ್ತೀವಿ, ಅಲ್ಲಿ ನಾವು ಅನೇಕ ಅನುಭವಗಳನ್ನು ಬದುಕು ಅನ್ನುವ ಹೆಸರಿನಿಂದ ಗಳಿಸ್ತಾ ಇರ್ತೀವಿ. ಇದೇ ಭೂಮಿಯಲ್ಲಿ ನನಗೆ ಜನ್ಮವಾಯಿತು, ಇದೇ ಭೂಮಿಯಲ್ಲಿ ನನ್ನ ನಾಶ ಕೂಡ ಆಗಬೇಕು, ನನ್ನ ಸಾವು ಕೂಡ ಇದೇ ಭೂಮಿನಲ್ಲಿ ಆಗಬೇಕು. ಸೊ ಎಲ್ಲಿ ಹುಟ್ಟಿರ್ತೀನಿ ಅಲ್ಲಿ ನನಗೆ ಸಾವು ನಿಶ್ಚಿತ. ದಟ್ ಪ್ಲೇಸ್ ಇಸ್ ಕಾಲ್ಡ್ ಮರ್ತ್ಯಲೋಕ. ಆದ್ರಿಂದ ಎಲ್ಲಿ ಹುಟ್ಟಿರ್ತೀನಿ ಅಲ್ಲಿ ನನಗೆ ಮರಣ ಸಿಗೋದ್ರಲ್ಲಿ ಅನುಮಾನವೇ ಇಲ್ಲ. ಇಟ್ ಈಸ್ ಗ್ಯಾರಂಟಿ. ಸೊ ನಚಿಕೇತ ಯಮರಾಜನನ್ನ ಅಗ್ನಿವಿದ್ಯೆಯನ್ನು ಕಲಿಸು ಅಂತ ಹೇಳ್ತಾ ಇರುವಂತಹದ್ದು ನಾಟ್ ಫಾರ್ ಹಿಮ್ಸೆಲ್ಫ್, ಅವನಿಗಾಗಿ ಅಲ್ಲ. ಯಾಕೆ ಅಂತಂದ್ರೆ ನಚಿಕೇತನಿಗೆ ಗೊತ್ತಾಗಿದೆ, ಕರ್ಮದ ಮೂಲಕ ಗಳಿಸಿದಂತಹ ಫಲದಿಂದ ಯಾವುದೂ ಕೂಡ ಶಾಶ್ವತವಲ್ಲ. ಈ ಒಂದು ಸತ್ಯವನ್ನ ನಚಿಕೇತ ತಿಳ್ಕೊಂಡಿದ್ದಾನೆ. ಸೊ ಕರ್ಮದಿಂದ ಅಮೃತತ್ವ ಈಸ್ ನಾಟ್ ಪಾಸಿಬಲ್ ಅಂತಂದ ಮೇಲೆ ಈ ವಿಚಾರದಲ್ಲಿ ಸತ್ಯ ಏನು? ಜ್ಞಾನ ಏವ. ಸೊ ಇದು ಕೂಡ ನಚಿಕೇತನಿಗೆ ಗೊತ್ತಾಗಿದೆ. ಆದ್ರಿಂದ ಅಗ್ನಿವಿದ್ಯೆ ನನಗೆ ಬೇಕು ಅಂತ ಅವನು ಕೇಳ್ತಾ ಇರುವಂತಹದ್ದು ಬೇರೆಯವರಿಗಾಗಿ ಈ ವಿದ್ಯೆಯನ್ನ ತಾನು ಕಲಿಯಲು ಆಸಕ್ತನಾಗಿ ಯಮರಾಜನಲ್ಲಿ ಪ್ರಾರ್ಥನೆಯನ್ನ ಮಾಡಿದ್ದಾನೆ. ಓನ್ಲಿ ಟು ಸರ್ವ್ ದಿ ಸೊಸೈಟಿ. ಸೊ ಈ ಕಾರಣದಿಂದ ಯಮಧರ್ಮರಾಜನಲ್ಲಿ ಮೃತ್ಯು ದೇವತೆಯಲ್ಲಿ ಅಗ್ನಿವಿದ್ಯೆಯನ್ನು ಕಲಿಸು ಅಂತ ಕೇಳಿದ್ದಾನೆ. ಸೊ ತನ್ನ ಎರಡನೆಯ ವರದಲ್ಲಿ ಇದನ್ನ ಕೇಳಿರೋದ್ರಿಂದ ಅವನು ತನ್ನ ಮೂರನೆಯ ವರದಲ್ಲಿ ಶಾಶ್ವತವಾದ ದ ಫೈನಲ್ ಟ್ರೂತ್, ಸತ್ಯ ಏನು ಅನ್ನುವಂತಹದನ್ನ ತಿಳ್ಕೊಳ್ಳೋದನ್ನ ಮೂರನೇ ವರದಲ್ಲಿ ಕೇಳಬೇಕು ಅಂತ ಅದನ್ನ ರಿಸರ್ವ್ ಮಾಡಿ ಇಟ್ಕೊಂಡಿದ್ದಾನೆ. ಸೊ ಇದೆಲ್ಲ ಗಮನಿಸಿದ್ರೆ ನಚಿಕೇತುವಿಗೆ ಸ್ವರ್ಗದ ಬಗ್ಗೆ ಆಸಕ್ತಿ ಇಲ್ಲ. ಅವನು ಕೇಳ್ಕೊತಾ ಇರುವಂತಹದ್ದು ಲೋಕದ ದೃಷ್ಟಿಯಿಂದ ಬೇರೆಯವರಿಗಾಗಿ ಕೇಳ್ತಾ ಇದ್ದಾನೆ. ಸೊ ಇದೇ ರೀತಿ ವಾಜಶ್ರವಸ್ ಕೂಡ ಸ್ವರ್ಗದ ಬಯಕೆಯನ್ನು ಹೊಂದಿ ಒಂದು ಯಾಗವನ್ನು ಮಾಡಿ ಯಾಗದ ನಿಯಮದ ಪ್ರಕಾರ ಕೊನೆಯಲ್ಲಿ ತನ್ನ ಸರ್ವಸ್ವವನ್ನ ದಾನ ಮಾಡಬೇಕು ಅಂತ ದಾನ ಮಾಡ್ತಾ ಇದ್ದಾಗ ಅಲ್ಲಿ ಕೆಲವು ಲೋಪದೋಷಗಳು ಕಂಡು ಬಂತು. ಆ ಲೋಪದೋಷಗಳನ್ನು ಸರಿಪಡಿಸಿ ತಂದೆಗೂ ಕೂಡ ಸ್ವರ್ಗ ಸಿಗಲಿ. ಆಗಲೂ ಕೂಡ ನಚಿಕೇತನಿಗೆ ನನಗೆ ಸ್ವರ್ಗ ಬೇಕು ಅನ್ನೋದು ಆಸಕ್ತಿ ಇರಲಿಲ್ಲ.
ಸಾಮಾನ್ಯ ಜನಗಳಂತೆ ತಂದೆ ಕೂಡ ಸ್ವರ್ಗದ ಅಪೇಕ್ಷೆಯನ್ನು ಹೊಂದಿದ್ದಾನೆ. ಆದರೆ ಎಲ್ಲವನ್ನ ಮಾಡಿ ಕೊನೆಯ ಹಂತದಲ್ಲಿ ಅವನು ತಪ್ಪು ಮಾಡಿದ್ರೆ ಅವನಿಗೆ ಸ್ವರ್ಗ ಸಿಗೋದಿಲ್ಲ. ಆದ್ದರಿಂದ ನನ್ನ ತಂದೆಗೂ ಕೂಡ ಪಾಪ ಆಸೆ ಪಟ್ಟಿದ್ದಾನೆ, ಅವನಿಗೂ ಸ್ವರ್ಗ ಸಿಗಲಿ ಅಂತ ಹೇಳಿ ತಂದೆ ಕೋಪದಿಂದ ಆಡಿದ ಮಾತುಗಳ ಕಾರಣದಿಂದ ಯಮರಾಜನ ಬಳಿಗೆ ಬಂದು ಈಗ ಅಲ್ಲಿ ಎರಡನೆಯ ವರದಿಂದ ಅಗ್ನಿವಿದ್ಯೆಯನ್ನು ಕೇಳ್ತಾ ಇದ್ದಾನೆ. ಸೊ ಈ ಒಂದು ಪರಿಸ್ಥಿತಿ ಈ ರೀತಿ ಇದೆ. ಮತ್ತು ಈ ಶ್ಲೋಕದಲ್ಲಿ there is one more ವಿಚಾರ. ಸ್ವರ್ಗಲೋಕದ ಪ್ರಾಪ್ತಿಗೆ ಅಗ್ನಿವಿದ್ಯೆ ಈಸ್ ರಿಕ್ವೈರ್ಡ್. ಸೊ ಈ ಅಗ್ನಿವಿದ್ಯೆಯ ಜ್ಞಾನವನ್ನು ಉಪಯೋಗಿಸಿಕೊಂಡು ಆ ಮೂಲಕ ಮಾಡುವಂತಹ ಒಂದು ಕರ್ಮದ ಆಚರಣೆ, ದಟ್ ಮೀನ್ಸ್ ಯಾಗ, ಯಜ್ಞ, ಆ ರೀತಿ ಕರ್ಮದ ಆಚರಣೆಯನ್ನ ಮಾಡಿ ಸ್ವರ್ಗವನ್ನು ಹೊಂದಬಹುದು. ಇಟ್ ಈಸ್ ಓಕೆ. ಬಟ್ ವಾಟ್ ಈಸ್ ದಿ ಕ್ವಾಲಿಫಿಕೇಶನ್ ಟು ಲರ್ನ್ ದಿ ಅಗ್ನಿವಿದ್ಯೆ? ಅಗ್ನಿವಿದ್ಯೆಯನ್ನು ನಾನು ಕಲಿಬೇಕು ಅಂತಂದರೆ ನನಗೆ ಬೇಕಾಗಿರುವಂತಹ ಯೋಗ್ಯತೆ ಯಾವುದು ಅಂತಂದರೆ, ಅಗ್ನಿವಿದ್ಯೆಯಿಂದ, ಗಮನ ಇರಲಿ, ಅಗ್ನಿವಿದ್ಯೆ ಅಂತಂದಾಗ ಅಲ್ಲಿ ದೇರ್ ಆರ್ 2 ಸ್ಟೇಜಸ್. ಒಂದು, ಅಗ್ನಿವಿದ್ಯೆ ಅಂತ ಹೇಳಿದಾಗ ದೇರ್ ಈಸ್ ಎ ಜ್ಞಾನ, ದೇರ್ ಈಸ್ ಎ ನಾಲೆಡ್ಜ್. ಎರಡನೇದು, ಆ ನಾಲೆಡ್ಜನ್ನು ಅನುಸರಿಸಿ ಕರ್ಮವನ್ನು ಮಾಡುವಂತಹದ್ದು, ಅಂದರೆ ಯಜ್ಞವನ್ನು ಮಾಡುವಂತಹದ್ದು. ಸೊ ದೇರ್ ಈಸ್ ಬೋತ್ ಕರ್ಮದ ಆಚರಣೆ ಆ್ಯಂಡ್ ಜ್ಞಾನ. ಇವೆರಡೂ ಕೂಡ ಈ ಅಗ್ನಿವಿದ್ಯೆಯಲ್ಲಿ ಇರುವಂತಹದ್ದು. ಸೊ ಇಂತಹ ಒಂದು ಅಗ್ನಿವಿದ್ಯೆಯನ್ನು ಕಲಿಬೇಕು ಅಂತಂದರೆ ಅದಕ್ಕೆ ಬೇಕಾಗಿರುವಂತಹ ಅತಿ ಮುಖ್ಯವಾದ ಅರ್ಹತೆ ಏನು ಅಂತಂದರೆ ಶ್ರದ್ಧೆ. ಅದನ್ನೇ ಯಮಧರ್ಮರಾಜ ಕೇಳ್ತಾನೆ. ಅಗ್ನಿವಿದ್ಯೆಯನ್ನು ಕಲಿಬೇಕು ಅಂತ ಹೇಳ್ತಾ ಇದ್ದಿಲ್ಲ, ನಿನಗೆ ಆ ಯೋಗ್ಯತೆ ಇದೆಯಾ ಅಂತಂದಾಗ ಶ್ರದ್ಧಾದಾನಾಯ, ನನಗೆ ಸಂಪೂರ್ಣವಾಗಿ ಅಗ್ನಿವಿದ್ಯೆಯಲ್ಲಿ ಶ್ರದ್ಧೆ ಇದೆ, ಅದೇ ರೀತಿ ಈ ಅಗ್ನಿವಿದ್ಯೆಯನ್ನು ನೀನು ತಿಳ್ಕೊಂಡಿದ್ಯಾ ಅಂತ ಹೇಳಿ ನಿನ್ನಲ್ಲೂ ಕೂಡ ನನಗೆ ಭರವಸೆ ಇದೆ, ನಿನ್ನಲ್ಲೂ ನನಗೆ ಭಕ್ತಿ ಇದೆ, ನಿನ್ನಲ್ಲೂ ನನಗೆ ಶ್ರದ್ಧೆ ಇದೆ. ಎಷ್ಟೊಂದು ಶ್ರದ್ಧೆ ಇದೆ ನನಗೆ, ನಿನ್ನಲ್ಲಿದೆ, ಅಗ್ನಿವಿದ್ಯೆಯಲ್ಲಿದೆ, ಈ ಆಚರಣೆಯಲ್ಲಿದೆ. ಇದಕ್ಕಿಂತ ದೊಡ್ಡದು ಇನ್ಯಾವ ಕ್ವಾಲಿಫಿಕೇಶನ್ ಬೇಕು? ಅದರಿಂದ ಐ ಹ್ಯಾವ್ 100% ಫೇತ್ ಅಂತ ಹೇಳ್ತಾನೆ. ಮತ್ತು ದ ಬೆಸ್ಟ್ ಚಿಂತನೆಗೆ ಅವಕಾಶ ಏನು ಅಂತಂದ್ರೆ ಇಲ್ಲಿ ವಾಟ್ ಈಸ್ ದಿ ಪ್ರೂಫ್ ಸ್ವರ್ಗ ಇದೆ ಅನ್ನೋದಕ್ಕೆ ವಾಟ್ ಈಸ್ ದಿ ಗ್ಯಾರಂಟಿ? ಯಾಕೆ ಅಂತಂದ್ರೆ ಇನ್ಕ್ಲೂಡಿಂಗ್ ನಚಿಕೇತ ಸ್ವರ್ಗದ ವರ್ಣನೆಯನ್ನು ಯಮಧರ್ಮರಾಜನಿಗೆ ಮಾಡಿಬಿಟ್ಟು ಸ್ವರ್ಗ ಈ ರೀತಿ ಇದೆ ಅಂತ ಅವರಿವರಿಂದ ನಾನು ಕೇಳಲ್ಪಟ್ಟಿದ್ದೀನಿ ಅಂತಾನೆ ಹೇಳ್ತಾನೆ. ಸ್ವರ್ಗ ಸುಖ ಎಲ್ಲ ನಿಂಗೆ ಕೊಡ್ತೀನಿ, ಇದು ಬಿಟ್ಬಿಡು ಬರುತ್ತೆ. ಈಗ ಅದನ್ನೇ ಸ್ವರ್ಗ ಅಂತಂದ್ರೆ ಏನು ಅಂತ ಈಗ ಅವರಿವರಿಂದ ಹೇಳಿರುವಂತಹದ್ದು ಅಂತಂದ ಮೇಲೆ ಜಸ್ಟ್ ಲೈಕ್ ಅವರಿವರಂತೆ ಯಮಧರ್ಮರಾಜ ಕೂಡ ಅವರಿವರು. ಸೊ ನನಗೆ ಅನುಭವ ಆಗಿಲ್ಲ, ನನಗೆ ಅನುಭವ ಆಗಿರೋದು ಹೆಂಗೆ? ಯಮಧರ್ಮರಾಜ ಹೇಳಿದ್ದಾನೆ ಅಥವಾ ಇನ್ಯಾರೋ ಹೇಳಿದ್ದಾರೆ, ಉಪನಿಷತ್ ಹೇಳಿದೆ, ಶಾಸ್ತ್ರ ಹೇಳಿದೆ, ಗುರು ಹೇಳಿದನು. ಸೊ ಶಾಸ್ತ್ರ ಹೇಳಿದೆ, ಉಪನಿಷತ್ ಹೇಳಿದೆ, ವೇದಾಂತ ಹೇಳಿದೆ, ಒಬ್ಬ ಗುರು ಹೇಳಿದ್ದಾನೆ. ಇಟ್ ಈಸ್ ಆಲ್ ಓಕೆ, ನನಗೆ ಫೇತ್ ಇದೆ, ಬಟ್ ನನಗಿನ್ನೂ ಅನುಭವ ಆಗಿಲ್ಲ. ನನಗೆ ಅನುಭವ ಆಗಿಲ್ಲದೆ ಇರೋದ್ರಿಂದ ನನಗೆ ಬಂದಿರುವಂತಹ ಪ್ರಶ್ನೆ ಸ್ವರ್ಗಲೋಕ ಅನ್ನುವಂತಹದ್ದು ಇದೆಯಾ? ಇದು ಅನೇಕರ ಪ್ರಶ್ನೆ. ಇದು ಅನೇಕರ ಪ್ರಶ್ನೆ ಆಗಿದ್ರೂ ಕೂಡ ಪ್ರಶ್ನೆಯನ್ನು ಒಳಗಡೆನೆ ಇಟ್ಕೊಂಡು ಸಫರ್ ಮಾಡ್ತಾರೆ ಅಷ್ಟೇ ಹೊರತು ಕೆಲವರು ಮಾತ್ರ ಅದನ್ನು ಎಕ್ಸ್ಪ್ರೆಸ್ ಮಾಡ್ತಾರೆ. ನಿಜವಾಗ್ಲೂ ಸ್ವರ್ಗ ಅನ್ನುವಂತಹದ್ದು ಇದೆಯೇನಪ್ಪ ಅಂತ ಕೇಳೋರು ಬಹಳ ಕಡಿಮೆ. ಆದರೆ ಎಲ್ರಿಗೂ ಅದು ಏನಿದೆಯೋ ಬಿಟ್ಟಿದೆಯೋ ಗೊತ್ತಿಲ್ಲಪ್ಪ ಹೇಳ್ತಾರೆ, ಗೊತ್ತಿಲ್ಲ. ಹೀಗೆ ಅನೇಕರಲ್ಲಿ ಈ ಪ್ರಶ್ನೆ ಇದೆ, ಸ್ವರ್ಗ ಅನ್ನುವಂತಹದ್ದು ನಿಜವಾಗ್ಲೂ ಅದೊಂದು ಲೋಕ ಇದೆಯಾ ಅನ್ನುವಂತಹದ್ದು ಹಲವರ ಪ್ರಶ್ನೆ ಆಗಿದೆ.
ಆದರೆ ಸ್ವರ್ಗಲೋಕದ ಬಗ್ಗೆ ಇರುವಂತಹ ಅನುಮಾನ ಈ ನಮ್ಮ ಭೂಲೋಕ ಅಥವಾ ಮರ್ತ್ಯಲೋಕ ಅಂತ ಹೇಳಿದಾಗ ಈ ಪ್ರಶ್ನೆ ಬರೋದಿಲ್ಲ. ಯಾಕೆ ಬರೋದಿಲ್ಲ? ಬಿಕಾಸ್ ಇದೇ ಭೂಲೋಕದಲ್ಲಿ, ಇದೇ ಜಗತ್ತಿನಲ್ಲಿ ನಾನು ಹುಟ್ಟಿದ್ದೀನಿ. ನಾನು ಹುಟ್ಟಿದ ಮೇಲೆ ಬೆಳೀತಾ ಬೆಳೀತಾ ಇದೇ ಪ್ರಪಂಚದಲ್ಲಿ, ಇದೇ ಜಗತ್ತಿನೊಂದಿಗೆ ನಾನು ವ್ಯವಹಾರಗಳನ್ನು ಮಾಡ್ತಾ ಇದ್ದೀನಿ. ಐ ಆಮ್ ಡೂಯಿಂಗ್ ಸೋ ಮೆನಿ ಆಕ್ಟಿವಿಟೀಸ್, ಐ ಆಮ್ ಇಂಟರ್ಯಾಕ್ಟಿಂಗ್. ಬೇರೆ ಎಲ್ಲೂ ಹೋಗಿಲ್ಲ ನಾನು ವ್ಯವಹಾರ ಮಾಡೋದಕ್ಕೆ. ನಾನು ಎಲ್ಲಿ ಹುಟ್ಟಿದ್ದೀನಿ ಅದೇ ಭೂಮಿನಲ್ಲಿ ನಾನು ಏನೇನೋ ಮಾಡ್ತಾ ಬಂದಿದ್ದೀನಿ ಬದುಕಬೇಕು ಅಂತ. ಸೊ ನನಗೆ ಹುಟ್ಟಿದಾಗ ನಾನು ಎಲ್ಲಿ ಹುಟ್ಟಿದೆ ಅನ್ನೋದು ಗೊತ್ತಾಯಿತು, ಇದೊಂದು ಭೂಲೋಕ ಅನ್ನೋದು ಗೊತ್ತಾಯಿತು. ಬೆಳೀತಾ ಬಂದಿದ್ದೀನಿ, ಎಲ್ಲಿ ಬೆಳೀತಾ ಇದ್ದೀನಿ ಅದೇ ಭೂಲೋಕದಲ್ಲೇ ಬೆಳೀತಾ ಇದ್ದೀನಿ. ಸೊ ಅದರಿಂದ ನಾನು ಬೇರೆ ಎಲ್ಲೂ ಹೋಗಿಲ್ಲ. ನನ್ನ ಬೆಳವಣಿಗೆಗೆ ನಾನು ಬೇರೆ ಎಲ್ಲೂ ಹೋಗಿಲ್ಲ. ಇದೇ ಭೂಲೋಕದಲ್ಲಿ, ಇಲ್ಲೇ ಎಲ್ಲೋ ಒಂದು ಕಡೆ, ಈ ಊರಿರ್ಬೋದು ಅಥವಾ ಮತ್ತೊಂದು ಊರಿರ್ಬೋದು, ಒಟ್ಟಿನಲ್ಲಿ ಭೂಲೋಕದಲ್ಲಿ ನಾನು ಹುಟ್ಟಿದ್ದೀನಿ, ಭೂಲೋಕದಲ್ಲಿ ನನ್ನ ಬೆಳವಣಿಗೆ ಆಗ್ತಾ ಇದೆ, ಇಲ್ಲೇ ಬೆಳೀತಾ ಇದ್ದೀನಿ. ಆದ್ರಿಂದ ಈ ಲೋಕದ ಬಗ್ಗೆ ನನಗೆ ಪ್ರಶ್ನೆ ಇಲ್ಲ, ಅನುಮಾನ ಇಲ್ಲ. ನನಗೆ ಸಿಗ್ತಾ ಇರುವಂತಹ ಎಲ್ಲ ಎಕ್ಸ್ಪೀರಿಯನ್ಸ್ಗಳು ಕೂಡ ಅಂತಂದ್ರೆ ದಿನನಿತ್ಯದಲ್ಲಿ ನಾನು ಗಳಿಸ್ತಾ ಇರುವಂತಹ ಅನೇಕ ಅನುಭವಗಳು ಆಗ್ತಾ ಇರೋದು ಕೂಡ ಇದೇ ಲೋಕದಲ್ಲಿ. ಯಾವ ಲೋಕದಲ್ಲಿ ಹುಟ್ಟಿದೆ, ಯಾವ ಲೋಕದಲ್ಲಿ ಬೆಳೀತಾ ಇದ್ದೀನಿ, ಅಲ್ಲೇ ಅನೇಕ ಅನುಭವಗಳನ್ನು ನಾನು ಗಳಿಸ್ತಾ ಇದ್ದೀನಿ. ಆದರೆ ಅನೇಕ ಜನಗಳು ಸ್ವರ್ಗಲೋಕ ಅಂತ ಹೇಳಿ ಅದರ ಬಗ್ಗೆ ಅಷ್ಟೊಂದು ವೈಭವವಾಗಿ ವರ್ಣನೆ ಮಾಡ್ತಾ ಇದ್ದಾರೆ. ಬರೀ ವರ್ಣನೆ ಮಾಡ್ತಾ ಇದ್ದಾರೆ. ನೀನು ಹೋಗಿದ್ಯಾ ಅಂತ ಕೇಳಿದ್ರೆ ನನಗೆ ಎಕ್ಸ್ಪೀರಿಯನ್ಸ್ ಇಲ್ಲ ಅಂತ ಹೇಳ್ತಾರೆ. ಅದರ ಬಗ್ಗೆ ಎಕ್ಸ್ಪೀರಿಯನ್ಸ್ ಯಾರಿಗೂ ಇಲ್ಲ. ಎಲ್ಲರೂ ವರ್ಣನೆ ಮಾಡ್ತಾ ಇದ್ದಾರೆ, ಯಾರಿಗೂ ಕೂಡ ಆ ಒಂದು ಎಕ್ಸ್ಪೀರಿಯನ್ಸ್ ಆಗ್ತಾ ಇಲ್ಲ. ಸೊ ಇಲ್ಲಿ ಎಕ್ಸ್ಪೀರಿಯನ್ಸ್, ಅನುಭವ ಅನ್ನುವಂತಹದ್ದು ಇಲ್ಲ ಅಂತಂದ ಮೇಲೆ ಅದನ್ನು ಹೇಗೆ ನಂಬೋದು? ಈಗ ಇದೇ ಭೂಲೋಕದಲ್ಲಿ ನನಗೆ ಅನೇಕ ಅನುಭವಗಳಾಗ್ತಿದೆ ಅನ್ನುವ ಕಾರಣದಿಂದ ನಾನು ಈ ಲೋಕವನ್ನು ನಂಬಿದ್ದೀನಿ. ಅದೇ ರೀತಿ ಸ್ವರ್ಗಲೋಕ ಅಂತ ಹೇಳಿದಾಗ ಬರೀ ಹೇಳಿಕೆಗಳೇ ಆಗಿದೆ ಅಷ್ಟೇ ಹೊರತು ನನಗೆ ಅನುಭವ ಇಲ್ಲ. ಅನುಭವ ಇಲ್ಲ ಅಂತಂದ ಮೇಲೆ ಅದನ್ನು ಹೇಗೆ ನಂಬಬೇಕು? ಇಂತಹ ಪ್ರಶ್ನೆ ಬಂದಾಗ ಸ್ವರ್ಗ ಇದೆ ಅಂತ ಪ್ರೂವ್ ಮಾಡೋಕ್ಕೆ ಆಗೋದಿಲ್ಲ, ಸ್ವರ್ಗ ಇಲ್ಲ ಅಂತ ಪ್ರೂವ್ ಮಾಡೋಕ್ಕೂ ಆಗೋದಿಲ್ಲ. ಹೇಗೆ? ಯಾತಕ್ಕಾಗೋದಿಲ್ಲ? ಈಗ ಒಬ್ಬ ವ್ಯಕ್ತಿಗೆ ಕಣ್ಣು ಕಾಣೋದಿಲ್ಲ, ಕುರುಡ. ಅವನು ಕುರುಡನಾಗಿರೋದ್ರಿಂದ ಅವನು ಇದು ಇಂತಹದ್ದೇ ಕಲರ್ ಅಂತ ಹೇಳಿ ಯಾವುದೇ ಒಂದು ಕಲರ್ನ ಅವನು ಪ್ರೂವ್ ಮಾಡೋಕ್ಕಾಗೋದಿಲ್ಲ. ಇದು ರೆಡ್ ಕಲರ್ ಅಂತ ಅವನು ಹೇಳೋಕ್ಕಾಗೋದಿಲ್ಲ. ಯಾಕೆ ಹೇಳೋಕ್ಕಾಗೋದಿಲ್ಲ ಅಂತಂದ್ರೆ ಅವನಿಗೆ ಕಣ್ಣುಗಳು ಕಾಣ್ತಾ ಇಲ್ಲ. ಅದು ಯಾವುದೇ ಕಲರ್ ಆಗಿದ್ರು ಅದು ಅಂತಹದ್ದೇ ಕಲರ್ ಅಂತ ನಿಖರವಾಗಿ ಅವನು ಹೇಳೋಕ್ಕಾಗೋದಿಲ್ಲ. ಅಥವಾ ಎಲ್ಲರ ಪ್ರಕಾರ ಅದು ರೆಡ್ ಅಂತ ಹೇಳಿದ್ರೆ ಅದು ರೆಡ್ ಅಲ್ಲ ಅಂತ ಕೂಡ ಅವನು ಹೇಳೋದಕ್ಕೆ ಆಗೋದಿಲ್ಲ. ಎಕ್ಸಾಕ್ಟ್ಲಿ ಲೈಕ್ ದಿಸ್, ಸ್ವರ್ಗ ಇದೆ ಅಂತ ಪ್ರೂವ್ ಮಾಡೋಕ್ಕಾಗೋದಿಲ್ಲ, ಸ್ವರ್ಗ ಇಲ್ಲ ಅಂತ ಕೂಡ ಪ್ರೂವ್ ಮಾಡೋಕ್ಕಾಗೋದಿಲ್ಲ. ಸೊ ಹೀಗೆ ಸ್ವರ್ಗದ ಬಗ್ಗೆ ಒಂದು ನಿಖರವಾದ ವಿಚಾರ ಇಲ್ಲ. ಇಟ್ ಈಸ್ ಓನ್ಲಿ ಶಾಸ್ತ್ರ ಪ್ರಮಾಣ, ಶ್ರದ್ಧೆ. ಒಂದು ಸ್ವರ್ಗ ಇದೆ, ಇದನ್ನ ಶಾಸ್ತ್ರದಲ್ಲಿ ಮತ್ತು ಅನುಭವಿಗಳು, ಒಬ್ಬ ಗುರುಗಳು ಯಾಕೆ ಹೇಳ್ತಾರೆ? ಹಾಗಾದರೆ ಇದನ್ನು ಪ್ರೂವ್ ಮಾಡೋಕ್ಕೆ ಆಗೋದಿಲ್ಲ ಅಂತಂದ್ರೂ ಕೂಡ ಇದ್ರ ಬಗ್ಗೆ ಶಾಸ್ತ್ರ ಪ್ರಮಾಣ ಅಂತ ನಮ್ಮ ವೇದಾಂತ ತಿಳಿಸುತ್ತಲ್ಲ. ಯಾಕೆ ಅಂತಂದರೆ ಎಂದೂ ಕೂಡ ನಾನು ತಪ್ಪು ಮಾಡಬಾರದು. ನಾ ಎಷ್ಟು ದಿವಸ ಬದುಕಿರ್ತೀನೋ ಮಾಡುವಂತಹದ್ದು ಒಳ್ಳೆಯದೇ ಮಾಡ್ಕೊಂಡು ಹೋಗು. ಸ್ವರ್ಗ ಇದೆಯೋ ಇಲ್ವೋ ದಟ್ ಈಸ್ ಡಿಫರೆಂಟ್. ಒಳ್ಳೆ ಕೆಲಸ ಮಾಡು, ಕೆಟ್ಟ ಕೆಲಸ ಯಾಕೆ ಮಾಡ್ತೀಯಾ? ಸೊ ಒಳ್ಳೆ ಕೆಲಸ ಮಾಡೋದ್ರಿಂದ ನಿನಗೆ ಮುಂದೆ ಒಳ್ಳೆಯದಾಗತ್ತೆ ಅನ್ನೋದು ನಮ್ಮ ತಲೆಯಲ್ಲಿ ಕೂರ್ಲಿ ಅಂತ ಹೇಳಿ ಸ್ವರ್ಗ ಅಂತಂದ್ರೆ ಹೀಗೆ, ಸ್ವರ್ಗದಲ್ಲಿ ಸುಖ ಇರುತ್ತೆ. ಅಲ್ಲಿ ಇಂದ್ರ, ಚಂದ್ರ, ಅನೇಕ ಬೇರೆ ಬೇರೆ ದೇವತೆಗಳಿರ್ತಾರೆ, ಅನೇಕ ಸ್ವರ್ಗವಾಸಿಗಳಿರ್ತಾರೆ.
ಋಷಿ ಮುನಿಗಳಿರ್ತಾರೆ, ಅಲ್ಲಿ ಹಸಿವು ಬಾಯಾರಿಕೆ ಇಲ್ಲ, ಅವೆರಡನ್ನ ನೀನು ದಾಟಿರ್ತೀಯ. ಹಸಿವು ಬಾಯಾರಿಕೆಗಳನ್ನು ದಾಟಿದವನಾಗಿರ್ತೀಯ ನೀನು. ಅಲ್ಲಿ ಮುಪ್ಪು ಇಲ್ಲ, ಎಲ್ಲಕ್ಕಿಂತ ಮುಖ್ಯವಾಗಿ ಭಯವಿಲ್ಲ. ಯಾವ ಭಯ? ಸಾವಿನ ಭಯ ಇಲ್ಲ. ಬಿಕಾಸ್ ಇನ್ ಸ್ವರ್ಗ ದೇರ್ ಈಸ್ ನೋ ಮೃತ್ಯು ದೇವತೆ. ಸೊ ಶಾಸ್ತ್ರ ಈ ರೀತಿ ನಮಗೆ ಯಾಕೆ ಹೇಳುತ್ತೆ ಅಂತಂದರೆ, ನನ್ನ ಕೈನಲ್ಲಿ ಒಳ್ಳೊಳ್ಳೆ ಕೆಲಸಗಳೇ ಮಾಡಿಸ್ಬೇಕು, ನನ್ನ ಬದುಕು ಚೆನ್ನಾಗಿರಬೇಕು, ನನ್ನ ಕರ್ತವ್ಯ ಚೆನ್ನಾಗಿರಬೇಕು, ನಾನು ಮಾಡುವಂತಹ ಕರ್ಮ ಮತ್ತು ಕರ್ಮದ ಆಚರಣೆಗಳು ಧರ್ಮದಲ್ಲಿರಲಿ ಅಂತ ಹೇಳಿ ಈ ರೀತಿ ಒಂದು ಶಾಸ್ತ್ರ ಪ್ರಮಾಣ ಅಂತ ಹೇಳ್ತಾರೆ. ಶಾಸ್ತ್ರ ಪ್ರಮಾಣ ಅಂತ ಹೇಳಿರೋದ್ರಿಂದ ಅದನ್ನು ತಿಳ್ಕೊಳ್ಳೋದಕ್ಕೆ ದ ನೆಸೆಸರಿ ಕಂಡೀಷನ್ ಈಸ್ ಫೇತ್. ಶಾಸ್ತ್ರದಲ್ಲಿ ಹೀಗೆ ಹೇಳಿದೆ ಅಂತಂದಾಗ ನಾವು ತಕ್ಷಣ ಯಾಕೆ ಒಪ್ಕೋತೀವಿ ಅಂತಂದರೆ, ನಮಗೆ ನಮ್ಮ ಗುರು ಮೇಲೆ ನಂಬಿಕೆ ಇದೆ. ನಮ್ಮ ಗುರು ಹೇಳಿದ್ದಾನೆ, ನಮ್ಮ ಉಪನಿಷತ್ ಹೇಳಿದೆ, ನಮ್ಮ ಧರ್ಮಶಾಸ್ತ್ರ ಈ ಥರ ಹೇಳ್ತಾ ಇದೆ. ಸೊ ಯಾವಾಗ ನಾವು ಒಬ್ಬ ಗುರುವಿನ ಮೇಲೆ ಫೇತ್ ಇಟ್ಟಿರ್ತೀವಿ, ನಮ್ಮ ಉಪನಿಷತ್ತು ವೇದಾಂತದ ಮೇಲೆ ಫೇತ್ ಇಟ್ಟಿರ್ತೀವಿ, ಶಾಸ್ತ್ರದ ಮೇಲೆ ಫೇತ್ ಇಟ್ಟಿರ್ತೀವಿ, ಆಗ ನಮ್ಮಲ್ಲಿ ಮನಸ್ಸು ವಿಚಲಿತವಾಗೋದಿಲ್ಲ. ಅದು ಇದೆಯೋ ಇಲ್ಲವೋ ಅಂತ ನಾವು ತರ್ಕ ಮಾಡಕ್ಕೆ ಹೋಗೋದಿಲ್ಲ. ತರ್ಕವನ್ನು ಉಪಯೋಗಿಸದೆ ಕೇವಲ ಶ್ರದ್ಧೆಯಿಂದ ದೇರ್ ಈಸ್ ಎ ಪ್ಲೇಸ್ ಕಾಲ್ಡ್ ಸ್ವರ್ಗಲೋಕ. ಇದನ್ನು ಶಾಸ್ತ್ರ ಪ್ರಮಾಣ ಅಂತ ಹೇಳ್ತಾರೆ. ಸೊ ನನಗೆ ಶಾಸ್ತ್ರದಲ್ಲಿ ನಂಬಿಕೆ ಇದೆ, ನಾನು ಅದರಂತೆ ಈ ವಿಚಾರದಲ್ಲಿ ಮುಂದುವರಿತೀನಿಪ್ಪ. ಯಾಕೆ ಅಂತಂದರೆ ಸ್ವರ್ಗದಲ್ಲಿ ಸದಾ ಸುಖ ಶಾಂತಿ ನೆಮ್ಮದಿ ಇರುತ್ತೆ. ಸ್ವರ್ಗವನ್ನು ಹೋಗಿ ಸೇರಬೇಕು ಅಂತಂದರೆ ಸಾಕಷ್ಟು ಪುಣ್ಯವನ್ನು ಸಂಪಾದನೆ ಮಾಡಬೇಕು. ಸಾಕಷ್ಟು ಪುಣ್ಯವನ್ನು ಸಂಪಾದನೆ ಮಾಡಬೇಕು ಅಂತಂದರೆ ಪುಣ್ಯದ ಕರ್ಮಗಳನ್ನು ನಾನು ಮಾಡಬೇಕು. ಸೊ ನನ್ನಿಂದ ಪುಣ್ಯದ ಕರ್ಮಗಳನ್ನು ಮಾಡಿಸೋದ್ರಿಂದ ಜಗತ್ತಿನಲ್ಲಿ ಯಾರಿಗೂ ಅಪಕಾರ ಆಗೋದಿಲ್ಲ, ಯಾರಿಗೂ ನಾನು ನೋಯಿಸೋದಿಲ್ಲ, ನನ್ನಿಂದ ಯಾರಿಗೂ ದುಃಖ ಇಲ್ಲ. ಸೊ ನನ್ನ ಬದುಕು, ನನ್ನ ಬಾಳು ಹಿಂತಿರುಗಿ ನೋಡಿದಾಗ ನನ್ನ ದಿನಚರಿ ಹೀಗಿತ್ತು, ನಾನು ಈ ರೀತಿ ಬದುಕು ಮಾಡಿದೆ ಅಂತ ನನಗೆ ತೃಪ್ತಿ ಕೊಡಬೇಕು ಅಂತಂದರೆ ಇಂತಹ ಒಂದು ಒಳ್ಳೆಯ ಕೆಲಸವನ್ನು ನೀನು ಮಾಡುವಂಥ ಶಾಸ್ತ್ರ ಏನು ಹೇಳುತ್ತೆ ಆ ಶಾಸ್ತ್ರವನ್ನು ನಾನು ಅನುಸರಿಸ್ತೀನಿ. ಪುಣ್ಯದ ಕರ್ಮಗಳನ್ನು ಮಾಡಿ ಪುಣ್ಯವನ್ನು ಸಂಪಾದನೆ ಮಾಡ್ಕೋತೀನಿ. ಹೆಚ್ಚು ಪುಣ್ಯ ಸಂಪಾದನೆ ಆದಾಗ ಆ ಪುಣ್ಯವನ್ನು ನಾನು ಅನುಭವಿಸುವುದಕ್ಕಾಗಿ ಸ್ವರ್ಗವನ್ನು ಹೋಗಿ ನಾನು ಸೇರ್ತೀನಿ. ದಿಸ್ ಈಸ್ ಕಾಲ್ಡ್ ಫೇತ್, ಶಾಸ್ತ್ರ ಪ್ರಮಾಣ. ಯಮಧರ್ಮರಾಜ ಕೂಡ ನಚಿಕೇತನನ್ನು ಅದನ್ನೇ ಕೇಳ್ತಾನೆ, ಅಗ್ನಿವಿದ್ಯೆ ನಿನಗೆ ಯಾಕೆ ಬೇಕು, ನಿನಗೆ ಯಾವ ಯೋಗ್ಯತೆ ಇದೆ ಅಂತಂದರೆ ಶ್ರದ್ಧಾದಾನಾಯ ಅಂತಲೇ ಹೇಳ್ತಾನೆ. ನನಗೆ ಶ್ರದ್ಧೆ ಇದೆ, ನಂಬಿಕೆ ಇದೆ, ಅಗ್ನಿವಿದ್ಯೆಯಲ್ಲಿ ನಂಬಿಕೆ ಇದೆ ಅಂತ ಹೇಳ್ತಾನೆ. ಮತ್ತಷ್ಟು ಪ್ರಶ್ನೆಗಳು ಬರುತ್ತವೆ. ಈ ಸ್ವರ್ಗಲೋಕ ಅಂತಂದ್ರೇನು, ನಿಜವಾಗ್ಲೂ ಸ್ವರ್ಗ ಅಂತಂದ್ರೇನು, ಅದು ಇದೆ ಅನ್ನೋದೇ ಆದರೆ ಅದು ಎಲ್ಲಿದೆ? ಯಾಕೆ ಅಂತಂದರೆ ನಾವು ಇವತ್ತು ನೋಡ್ತಾ ಇದ್ದೀವಿ, ವಿಜ್ಞಾನ ತುಂಬ ಮುಂದುವರೆದಿದೆ. ಅಂತರಿಕ್ಷ ಯಾನ ಅಂತ ಹೇಳಿ ಸ್ಪೇಸಲ್ಲೆಲ್ಲ ಟ್ರಾವೆಲ್ ಮಾಡ್ತಾರೆ ನಮ್ಮ ಸೈಂಟಿಸ್ಟ್, ವಿಜ್ಞಾನಿಗಳು. ಈ ಭೂಲೋಕದಿಂದ ಚಂದ್ರಲೋಕಕ್ಕೆ ಹೋಗ್ತಾರೆ, ಮತ್ತೊಂದು ಲೋಕಕ್ಕೆ ಹೋಗ್ತಾರೆ, ಇನ್ಯಾವುದೋ ಒಂದು ಗ್ರಹಕ್ಕೆ ಹೋಗ್ತಾರೆ. ಇಟ್ ಈಸ್ ಅನ್ಪಾಸಿಬಲ್. ಸ್ಪೇಸ್ ಶಿಪ್ ಅಂತ ಕರೀತಾರೆ, ರಾಕೆಟ್ ಅಂತ ಹೇಳ್ತಾರೆ. ಆ ಮೂಲಕ ಸ್ಪೇಸ್ ಶಿಪ್ಪಲ್ಲಿ ಎಷ್ಟೋ ಲಕ್ಷ ಕಿಲೋಮೀಟರ್ಗಳು ಟ್ರಾವೆಲ್ ಮಾಡಿ ಯಾವುದೋ ದೂರ ಗ್ರಹದ ಯಾವುದೋ ಒಂದು ಇಡೀ ಮಣ್ಣನ್ನು ತಂದು ಅದನ್ನು ಪ್ರೂವ್ ಮಾಡ್ತಾರೆ. ಅಲ್ಲಿ ಇಂತಹ ಒಂದು ಗ್ರಹ ಇದೆ, ಅಲ್ಲಿ ನಾವು ಉಳ್ಕೊಂಡಿದ್ವಿ ಇದೆಲ್ಲ ಹೇಳ್ತಾರೆ. ಸೊ ಹೀಗೆ ವಿಜ್ಞಾನಿಗಳು ನಿರಂತರವಾಗಿ ಈ ಒಂದು ಅಂತರಿಕ್ಷ ಯಾನವನ್ನು ಎಷ್ಟೋ ವರ್ಷಗಳ ಹಿಂದಿನಿಂದ ಮಾಡ್ತಾ ಬಂದಿದ್ದರೂ ಕೂಡ ಈವರೆಗೆ ಅವರಿಗೆ ಸ್ವರ್ಗಲೋಕ ಸಿಕ್ಕಿಲ್ಲ. ಸೊ ಸ್ವರ್ಗಲೋಕ ಇದೇನಿದೆ ಆಗಿದ್ದರೆ ಅವ್ರುಗಳಿಗೆ ಯಾರ್ಯಾರು ಸಿಗಬೇಕಾಗಿತ್ತು, ಅವ್ರಿಗೂ ಕೂಡ ಈವರೆಗೆ ಸಿಕ್ಕಿಲ್ಲ. ಈ ರೀತಿ ಪ್ರಶ್ನೆ ಬರುತ್ತೆ. ಸೊ ಆಗ ಹೇಳ್ತಾರೆ,
ಸ್ವರ್ಗ ಮತ್ತು ನರಕ ಅಂತ ಹೇಳಿ ಎರಡು ಬೇರೆ ಬೇರೆ ಲೋಕಗಳಿಲ್ಲಪ್ಪ. ಸ್ವರ್ಗ ಮತ್ತು ನರಕ ಅಂತ ಹೇಳಿ ಅವೆರಡನ್ನ ನೀನು ಬೇರೆ ಬೇರೆ ಲೋಕ ಅಂತ ಏನು ಅಂದ್ಕೊಂಡಿದೀಯಾ, ಸ್ವಲ್ಪ ಯೋಚನೆ ಮಾಡು. ಆ ಥರ ಎರಡು ಬೇರೆ ಬೇರೆ ಲೋಕ ಇಲ್ಲ. ಇದ್ದಿದ್ರೆ ಅದು ಗೊತ್ತಾಗಬೇಕಾಗಿತ್ತು ಇಷ್ಟೊತ್ತಿಗೆ. ಹಾಗಾದರೆ ಸ್ವರ್ಗ ಅಂದ್ರೇನು, ನರಕ ಅಂತಂದ್ರೇನು? ಅವೆರಡೂ ಇಲ್ಲೇ ಇದೆ. ಸ್ವರ್ಗನೂ ಇಲ್ಲೇ ಇದೆ, ನರಕನೂ ಇಲ್ಲೇ ಇದೆ. ನಾವು ಯಾವುದನ್ನ ಸಂತೋಷ ಅಂತ ಹೇಳಿ ಹೆಚ್ಚು ಆನಂದವನ್ನು ಅನುಭವಿಸ್ತೀವಿ, ದಟ್ ಈಸ್ ನಥಿಂಗ್ ಬಟ್ ಸ್ವರ್ಗ. ಫಾರ್ ಎಕ್ಸಾಂಪಲ್, ಒಳ್ಳೆ ಊಟ ಮಾಡಿದ ತಕ್ಷಣ ಸ್ವರ್ಗನೇ ಸಿಕ್ಕದಂಗಾಯಿತು ಅಂತ ಹೇಳ್ತೀವಿ. ಮತ್ತು ಹೆಚ್ಚು ಸಂತೋಷವನ್ನು ಅನುಭವಿಸ್ತೀವಿ, ನೋವೇ ಇಲ್ಲ, ಕೇಳಿದ್ದೆಲ್ಲ ಸಿಗ್ತಾ ಇದೆ. ಸ್ವರ್ಗಕ್ಕೆ ಕಿಚ್ಚು ಹಚ್ಚೆಂದ ಸರ್ವಜ್ಞ ಅಂತ ಹೇಳ್ತೀವಿ. ಸೊ ಸ್ವರ್ಗ ಅಂತಂದರೆ ಯಾವುದನ್ನು ನಾವು ಹೆಚ್ಚು ಸಂತೋಷ ಅಂತ ಹೇಳಿ ಆ ಸಂತೋಷದ ಮೂಲಕ ಆನಂದದ ಅನುಭವವನ್ನು ನಮ್ಮದಾಗಿಸ್ಕೋತೀವಿ, ದಟ್ ಈಸ್ ನಥಿಂಗ್ ಬಟ್ ಸ್ವರ್ಗ. ಹಾಗೂ ನಮ್ಮದೇ ಕೆಲವು ಕರ್ಮಗಳ ಕಾರಣದಿಂದ ನಾವು ಸಾಕಷ್ಟು ದುಃಖವನ್ನು ಕೂಡ ಅನುಭವಿಸ್ತೀವಿ. ಯಾವುದನ್ನ ಮಾಡಿ ಆ ಮೂಲಕ ದುಃಖವನ್ನು ಅನುಭವಿಸ್ತೀವಿ, ದಟ್ ಈಸ್ ಕಾಲ್ಡ್ ನರಕ. ಸೊ ಸ್ವರ್ಗ ಮತ್ತು ನರಕ ಇಲ್ಲೇ ಇದೆ. ಮುಖ್ಯವಾಗಿ ಇಲ್ಲಿ ವಿಚಾರ ಏನು ಅಂತಂದರೆ, ದಿ ಅದರ್ ವರ್ಲ್ಡ್ ಕಾನ್ಸೆಪ್ಟ್ ಅಂತ ಹೇಳ್ತೀವಿ. ಅಂತಂದರೆ ಪರಲೋಕ ಅಂತ ನಾವು ಮಾತನಾಡ್ತೀವಿ, ಪರಲೋಕದ ವಿಚಾರವನ್ನು ಮಾಡ್ತೀವಿ. ಯಾಕೆ ಪರಲೋಕ ಅಂತ ಹೇಳ್ತೀವಿ? ಇಲ್ಲಿರುವಂತಹದ್ದು ಒಂದು ಲೋಕ, ಅದನ್ನು ನಾವು ಭೂಲೋಕ ಅಂತ ಕರಿತೀವಿ, ಭೂಮಿ ಅಂತ ಹೇಳ್ತೀವಿ, ಜಗತ್ತು ಅಂತ ಹೇಳ್ತೀವಿ, ಪ್ರಪಂಚ ಅಂತ ಹೇಳ್ತೀವಿ. ಇವೆಲ್ಲವೂ ಈ ಲೋಕ. ಇದಲ್ಲದೆ ಮತ್ತೊಂದು ಲೋಕ ಇದೆ, ಅದನ್ನು ಪರಲೋಕ ಅಂತ ಹೇಳ್ತೀವಿ. ಸೊ ಆ ಪರಲೋಕದ ಯಾತ್ರೆ ಯಾವಾಗ, ಆ ಪರಲೋಕಕ್ಕೆ ಯಾರು ಹೋಗ್ತಾರೆ, ಯಾವ ಸಂದರ್ಭದಲ್ಲಿ ಈ ಪರಲೋಕ ಅನ್ನುವಂತಹ ಒಂದು ಕಾನ್ಸೆಪ್ಟ್ ಬಗ್ಗೆ ನಾವು ಮಾತನಾಡ್ತೀವಿ. ದಿನನಿತ್ಯದಲ್ಲಿ ನಾವು ಈ ಲೋಕದ ಬಗ್ಗೆನೇ ಮಾತನಾಡ್ತಿರ್ತೀವಿ. ಇಲ್ಲೇ ಕರ್ಮ ಮಾಡ್ತೀವಿ, ಇಲ್ಲೇ ಸಂಪಾದನೆ ಮಾಡ್ತೀವಿ, ಇಲ್ಲೇ ಕಳ್ಕೊತೀವಿ, ಇಲ್ಲೇ ಗಳಿಸ್ತೀವಿ, ಇಲ್ಲೇ ಸಂತೋಷ ಪಡ್ತೀವಿ, ಇಲ್ಲೇ ದುಃಖ ಪಡ್ತೀವಿ, ಎಲ್ಲ ಇದೇ ಲೋಕದಲ್ಲೇ ಆಗ್ತಾ ಇದೆ. ಪ್ರತಿಯೊಂದು ಇದೇ ಲೋಕದಲ್ಲಿ ನಮ್ಮ ಕಣ್ಣೆದುರಿಗೆ ಅನುಭವವನ್ನು ಗಳಿಸಿಕೊಂಡು ಅದರ ಜೊತೆನಲ್ಲಿ ಹೆಜ್ಜೆ ಹಾಕ್ತಾ ಇದ್ದೀವಿ. ಅದನ್ನ ಈ ಲೋಕ ಅಂತ ಕರಿತೀವಿ. ಯಾವ ಸಂದರ್ಭದಲ್ಲಿ ಪರಲೋಕ ಅಂತ ಹೇಳ್ತೀವಿ? ಆಫ್ಟರ್ ದಿ ಡೆತ್, ಒಂದು ಮರಣದ ನಂತರ ಈ ಪರಲೋಕ ಅನ್ನುವಂಥದ್ದು ನಮ್ಮ ತಲೆಯಲ್ಲಿ ಬಂದು ಸೇರಿಕೊಳ್ಳುತ್ತೆ. ನಮ್ಮ ಧರ್ಮದಲ್ಲಿ, ಎಸ್ಪೆಷಲಿ ನಮ್ಮ ಹಿಂದೂ ಧರ್ಮದಲ್ಲಿ ಒಂದು ನಂಬಿಕೆ ಇದೆ. ನಮ್ಮ ನಂಬಿಕೆ ಏನು? ನಾನು ಹುಟ್ಟಿದ್ದು ಈ ಲೋಕ, ಹುಟ್ಟಿನಿಂದ ಸಾವು ಬರುವವರೆಗೆ ಈ ಲೋಕದಲ್ಲಿ ಇರ್ತೀನಿ. ಮರಣದ ನಂತರ ನಾನು ಈ ಲೋಕದಲ್ಲಿ ಇರೋದಿಲ್ಲ, ನನ್ನ ಯಾತ್ರೆ ಪ್ರಾರಂಭ ಆಗತ್ತೆ. ಯಾತ್ರೆ ಎಲ್ಲಿಗೆ ಹೊರಡುತ್ತೆ? ಪರಲೋಕದ ಕಡೆಗೆ ನನ್ನ ಯಾತ್ರೆ ಪ್ರಾರಂಭವಾಗುತ್ತೆ. ಇದರ ಪ್ರಕಾರ ದೇರ್ ಆರ್ ಟೂ ಲೋಕಾಸ್, ಒಂದು ಈ ಲೋಕ ಮತ್ತೊಂದು ಪರಲೋಕ. ಪರಲೋಕ ಅಂತಂದ್ರೇನು? ನಮ್ಮ ವೇದಾಂತ, ಉಪನಿಷತ್ತು ಈ ಒಂದು ಪರಲೋಕದ ವಿಚಾರದಲ್ಲಿ ಬಹಳ ಸ್ಪಷ್ಟವಾಗಿ ಹೇಳುತ್ತವೆ. ಅಕಾರ್ಡಿಂಗ್ ಟು ವೇದಾಂತ, ನಾವು ಯಾವುದನ್ನ ಪ್ರಪಂಚ ಅಂತ ಕರೀತಾ ಇದ್ದೀವಿ, ಯಾವುದನ್ನ ಜಗತ್ತು ಅಂತ ಹೇಳ್ತೀವಿ, ಯಾವುದನ್ನ ಸೃಷ್ಟಿ ಅಂತ ಹೇಳ್ತಾ ಇದ್ದೀವಿ, ಇಟ್ ಈಸ್
ನಥಿಂಗ್ ಬಟ್ ಅವರ್ ಓನ್ ಪ್ರೊಜೆಕ್ಷನ್. ಬಹಳ ಸೂಕ್ಷ್ಮವಾದ ವಿಚಾರ. ಯಾವ ಪ್ರಪಂಚವನ್ನ ನಾನು ಬಲ್ಲೆ, ಇದು ಭೂಲೋಕ, ಇದು ಪ್ರಪಂಚ, ಇದು ಭೂಮಿ, ಹೀಗೆಲ್ಲ ಕರೀತಾ ಇದ್ದೀನಿ, ಇದು ನಥಿಂಗ್ ಬಟ್ ಮೈ ಓನ್ ಪ್ರೊಜೆಕ್ಷನ್. ಪ್ರಪಂಚ ಅಂತಂದ್ರೆ ಏನು? ಪ್ರಪಂಚ ಅಂತಂದ್ರೆ ಸಾಮಾನ್ಯವಾದ ಅರ್ಥದಲ್ಲಿ ಎ ಸಾಲಿಡ್ ವರ್ಲ್ಡ್, ಸ್ಥೂಲ ಜಗತ್ತು ಅಂತ ಕರೀತೀವಿ ಪ್ರಪಂಚವನ್ನು. ಯಾಕೆ ಸ್ಥೂಲ ಜಗತ್ತು ಅಂತ ಕರೀತೀವಿ? ಬಿಕಾಸ್ ಈ ಒಂದು ಸ್ಥೂಲ ಜಗತ್ತು ನಮ್ಮ ಗ್ರಹಿಕೆಗೆ ಸಿಗುತ್ತೆ. ದಟ್ ಈಸ್ ವೈ ಇಟ್ ಈಸ್ ಕಾಲ್ಡ್ ಸ್ಥೂಲ. ಈ ಸ್ಥೂಲ ಜಗತ್ತು ನಮ್ಮ ಗ್ರಹಿಕೆಗೆ ಸಿಗತ್ತೆ ಅಂತಂದ್ರೆ ಏನರ್ಥ? ಬಿಕಾಸ್ ನನ್ನ ಗ್ರಹಿಕೆ ಅಂತ ನಾನು ಹೇಳಿದಾಗ ನನ್ನ ಗ್ರಹಣಕ್ಕೆ ಸಿಗುವಂತಹದ್ದು ಥ್ರೂ 5 ಸೆನ್ಸ್ ಆರ್ಗನ್ಸ್. ಪ್ರಪಂಚ ಅಂತಂದ್ರೇನು? ಪಂಚಭೂತಗಳಿಂದ ನಿರ್ಮಾಣವಾದಂತಹ ಒಂದು ಸ್ಥೂಲ ಜಗತ್ತು. ಪಂಚಭೂತಗಳು ಅಂತಂದ್ರೆ ಯಾವುದು? ಆಕಾಶ, ಅಗ್ನಿ, ವಾಯು, ಜಲ, ಭೂಮಿ, ಇದೆಲ್ಲ ಸೇರಿ ಪಂಚಭೂತಗಳು. ಈ ಪಂಚಭೂತಗಳಿಂದ ನಿರ್ಮಾಣವಾಗಿರುವಂತಹ ಪ್ರಪಂಚ ಇದು. ತತ್ವಬೋಧದಲ್ಲಿ ಆಚಾರ್ಯ ಶಂಕರರು ಪಂಚಭೂತಗಳ ಕಾರಣದಿಂದ ಸ್ಥೂಲ ಜಗತ್ತು ಯಾವ ರೀತಿನಲ್ಲಿ ಆಯಿತು ಅಂತ ಹೇಳಿ ಪಂಚೀಕರಣದ ವ್ಯವಸ್ಥೆ ಅಂತಲೇ ಒಂದು ಬಹಳ ಡೀಟೇಲ್ ಆಗಿ ಹೇಳಿದ್ದಾರೆ ಆಚಾರ್ಯರು. ಪ್ರತಿಯೊಂದು ಅದರಲ್ಲಿ ಇರುತ್ತೆ, ಒಂದೊಂದು ಭಾಗದಲ್ಲಿ ಇರುತ್ತೆ, ಅದರ ಭಾಗದಲ್ಲಿ ಇರುತ್ತೆ. ಸೊ ಈ ಜಗತ್ತು, ಈ ಸ್ಥೂಲ ಜಗತ್ತು ನನ್ನ ಗ್ರಹಿಕೆಗೆ ಸಿಗ್ತಾ ಇದೆ ಅಂತಂದ್ರೆ ಐ ಆಮ್ ಏಬಲ್ ಟು ಸಿ ದಿಸ್ ವರ್ಲ್ಡ್. ಮತ್ತು ಇದೇ ಜಗತ್ತಿನಲ್ಲಿ ಶಬ್ದಗಳಾದಾಗ ಆ ಶಬ್ದವನ್ನು ನಾನು ಕೇಳಿಸ್ಕೋತೀನಿ, ಪ್ರಪಂಚವನ್ನ ನೋಡ್ತೀನಿ, ಶಬ್ದವನ್ನ ಕೇಳಿಸ್ಕೋತೀನಿ. ಇಲ್ಲಿರುವಂತಹ ಗಾಳಿ, ಉಸಿರಾಟ ಅಂತ ಹೇಳಿ ನನ್ನ ಬದುಕಿಗೆ ದ ವೈಟಲ್ ಎನರ್ಜಿ, ಪ್ರಾಣವಾಯು ಅದು. ಮೇ ಬಿ ಐ ಆಮ್ ನಾಟ್ ಏಬಲ್ ಟು ಸಿ, ಬಟ್ ಆ ವೈಟಲ್ ಎನರ್ಜಿ ಇಲ್ಲದೆ ಹೋಗಿದ್ದರೆ ನನ್ನ ಅಸ್ತಿತ್ವವೇ ಇಲ್ಲಿ ಇರ್ತಿರ್ಲಿಲ್ಲ. ಸೊ ಕಣ್ಣಿಗೆ ಕಾಣದೆ ಹೋದರೂ ಕೂಡ ಐ ಎಕ್ಸ್ಪೀರಿಯನ್ಸ್ ದಿ ವಾಯು ಥ್ರೂ ವೈಟಲ್ ಎನರ್ಜಿ, ಪ್ರಾಣವಾಯು. ಅದೇ ರೀತಿ ನೀರು, ಅದನ್ನು ಕುಡಿತೀನಿ, ರುಚಿ ನೋಡ್ತೀನಿ, ಅದು ಕೂಡ ನನ್ನ ಬದುಕಿಗೆ ಬಹಳ ಅವಶ್ಯಕ. ಹೀಗೆ ಪಂಚಭೂತಗಳ ಪ್ರತಿ ತತ್ವವು ಈ ಜಗತ್ತಿನಲ್ಲಿದ್ದು ಅವೆಲ್ಲವೂ ನನ್ನ ಗ್ರಹಿಕೆಗೆ ಸಿಗ್ತಾ ಇರೋದ್ರಿಂದ ಐ ಕಾಲ್ ದಿಸ್ ಸ್ಥೂಲ ಜಗತ್ತು. ಮತ್ತು ಇದು ಸ್ಥೂಲ ಜಗತ್ತು ಅಂತ ನನಗೆ ಚೆನ್ನಾಗಿ ಇದರ ಬಗ್ಗೆ ಅರಿವು ಮೂಡಿರೋದ್ರಿಂದ ಐ ಫೀಲ್ ದ ವರ್ಲ್ಡ್ ಈಸ್ ಪರ್ಮನೆಂಟ್ ಇನ್ ನೇಚರ್. ಈ ಒಂದು ಭೂಮಿಯಲ್ಲಿ ನಾವು ಜೀವಿಗಳು ಜನ್ಮವನ್ನು ತಗೊಂಡು ಈ ಜಗತ್ತಿಗೆ, ಈ ಭೂಮಿಗೆ ಜೀವಿಗಳಾಗಿ ಬಂದಿರ್ತೀವಿ. ಇಲ್ಲಿ ನಮ್ಮದೇ ರೀತಿಯಲ್ಲಿ ನಾವು ಬದುಕು ಮಾಡ್ತಾ ಇರ್ತೀವಿ. ನಮ್ಮ ಬದುಕನ್ನು ನಾವೇ ಕಟ್ಕೋತೀವಿ. ನನಗೆ ಹೀಗೆ ಬೇಕು, ಹಾಗೆ ಬೇಕು ಅಂತ ಹೇಳಿ ನನ್ನ ಬದುಕನ್ನು ನಾನೇ ರೂಪಿಸ್ಕೊಳ್ಳೋದು. ಆದರೆ ಹೇಳ್ತಾರೆ, ಅವನ ಮಾತು ಕೇಳಿದೆ ನಾನು ಉದ್ಧಾರ ಆದೆ, ಬಟ್ ಅವನ ಮಾತು ಕೇಳಿದ್ಯಾರು? ನಾನೇ. ಸೊ ನನ್ನ ಬದುಕನ್ನು ನಾನೇ ರೂಪಿಸ್ಕೊಂಡಿದ್ದು. ಸ್ವಾಮಿ ವಿವೇಕಾನಂದ ಅವರು ಅದನ್ನೇ ಹೇಳ್ತಾರೆ, ಯು ಆರ್ ದಿ ಆರ್ಕಿಟೆಕ್ಟ್ ಆಫ್ ಯುವರ್ ಲೈಫ್. ನಿನ್ನ ಜೀವನದಲ್ಲಿ ನೀನೇ ಒಬ್ಬ ದೊಡ್ಡ ಆರ್ಕಿಟೆಕ್ಟ್. ನಿನ್ನ ಜೀವನ ಹೇಗಿರಬೇಕು ಅನ್ನೋದನ್ನ ಪ್ಲ್ಯಾನ್ ಮಾಡ್ಕೊಂಡಿದೀಯಾ ಅಂತಂದರೆ ಅದು ನಿನ್ನಿಂದನೇ. ಜೀವನ ಹಾಳು ಮಾಡಿಕೊಂಡ್ರು ಅದಕ್ಕೆ ನೀನೇ ಕಾರಣ. ನಿನ್ನ ಜೀವನ ಚೆನ್ನಾಗಿದೆಯಾ ಅಂತಂದ್ರೆ ಅದಕ್ಕೂ ಕೂಡ ನೀನೇ ಕಾರಣ. ಹೌದು. ಸೊ ಹೀಗೆ ನಾವಿಲ್ಲಿ ಬದುಕು ಕಟ್ಕೋತೀವಿ. ಬದುಕು ಮಾಡ್ತಾ ವಿ ಎಕ್ಸ್ಪೀರಿಯನ್ಸ್ ದಟ್ ವಿ ಎಕ್ಸಿಸ್ಟ್. ನಾನು ಬದುಕಿದ್ದೀನಿ ಅನ್ನೋ ಅನುಭವ ಕೂಡ ನನಗೆ ಆಗತ್ತೆ. ಕ್ರಮೇಣ
ಎಂದೋ ಒಂದು ದಿನ ಯಾವ ಜಗತ್ತಿನಲ್ಲಿ ನಾನು ಜನ್ಮ ಅಂತ ತಗೊಂಡು ಬಂದು ಬದುಕು ಕಟ್ಟಿಕೊಂಡು ಅಲ್ಲಿ ಪ್ರಯಾಣವನ್ನು ಮಾಡ್ತಾ ಮಾಡ್ತಾ ಕೊನೆಗೊಂದು ದಿನ ನಮ್ಮ ನಾಶ ಅನ್ನುವಂತಹದ್ದು ಕೂಡ ಇದೇ ಜಗತ್ತಿನಲ್ಲಿ ಆಗುತ್ತೆ. ಸೊ ಮರಣ ಆಲ್ಸೋ ಹ್ಯಾಪನ್ಸ್ ಇನ್ ದಿಸ್ ವರ್ಲ್ಡ್, ಇನ್ ದಿಸ್ ಸ್ಥೂಲ ಜಗತ್ತು. ಸೊ ಈ ಎಲ್ಲ ಚಟುವಟಿಕೆಗಳಿಗೆ ಹುಟ್ಟಿದಾಗಲಿಂದ ಹಿಡಿದು ನನಗೆ ಬದುಕು ಕಟ್ಟಿಕೊಡುವಂತಹದ್ದು, ಅನೇಕ ಕರ್ಮಗಳನ್ನು ಮಾಡಿಸುವಂತಹದ್ದು, ಕರ್ಮದ ಫಲಗಳನ್ನು ಅನುಭವಿಸುವಂತ ಹಾಗೆ ಮಾಡುವಂತಹದ್ದು, ಕೊನೆಗೆ ನನ್ನ ನಾಶವಾಗಿ ನನ್ನ ಮರಣಕ್ಕೂ ಕೂಡ ಇದೇ ಭೂಮಿ, ಇದೇ ಸ್ಥೂಲ ಜಗತ್ತು ಸಾಕ್ಷಿಯಾಗಿ ನಿಲ್ಲುತ್ತೆ. ಸೊ ಈ ಜಗತ್ತು ಹೀಗೆ ನನ್ನ ಎಲ್ಲವುಗಳಿಗೆ ಆಶ್ರಯವನ್ನು ಕೊಡುತ್ತೆ. ಹುಟ್ಟಿನಿಂದ ಪ್ರಾರಂಭವಾಗಿ ಬೆಳೆದು ದೊಡ್ಡವರಾಗಿ ಕೊನೆಗೆ ಮರಣ ಹೊಂದಿದ ನಂತರ ವಿ ಆರ್ ಟಾಕಿಂಗ್ ಅಬೌಟ್ ಪರಲೋಕ. ಸೊ ಹುಟ್ಟಿದಾಗಲಿಂದ ಹಿಡಿದು ಬದುಕು ಕಟ್ಟಿಕೊಂಡು ನಾಶ ಅಂತ ಹೇಳಿ ಮರಣವಾಗುವವರೆಗೆ ಕೊಡುವಂತಹ ಆಶ್ರಯ ಈಸ್ ದಿಸ್ ಲೋಕ. ಆಫ್ಟರ್ ದಿ ಡೆತ್ ಪರಲೋಕ ಸ್ಟಾರ್ಟ್ಸ್. ದ ಕಾನ್ಸೆಪ್ಟ್ ಪರಲೋಕ ಸ್ಟಾರ್ಟ್ಸ್. ಮತ್ತಷ್ಟು ವಿಚಾರಗಳಿದೆ, ಮುಂದಿನ ಅವಕಾಶದಲ್ಲಿ ಮತ್ತೆ ಮುಂದುವರಿಸೋಣ. ಓಂ ಪೂರ್ಣಮದ ಪೂರ್ಣಮಿದಂ ಪೂರ್ಣಾತ್ ಪೂರ್ಣಮುದಚ್ಯತೆ ಪೂರ್ಣಸ್ಯ ಪೂರ್ಣಮಾದಾಯ ಪೂರ್ಣಮೇವಾವಶಿಷ್ಯತೆ. ಓಂ ಶಾಂತಿ ಶಾಂತಿ ಶಾಂತಿ. ಹರಿ ಓಂ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಈ ದಿನದ ಪ್ರವಚನ ಸೇವೆಯನ್ನು ಸದ್ಗುರು ಶ್ರೀ ಚಿಕ್ಕಲಿಂಗಣ್ಣರವರ ಪಾದಚರಣೆಗಳಲ್ಲಿ ಅತ್ಯಂತ ಭಕ್ತಿಯಿಂದ ಶ್ರದ್ಧೆಯಿಂದ ಅರ್ಪಿಸೋಣ. ಶ್ರೀ ಕೃಷ್ಣಾರ್ಪಣಮಸ್ತು.